ಸೊ ಎಲ್ಲ ಆಟ ಆಡೋಕ್ಕೆ ರೆಡಿಯಾಗಿರಿ. ಯಾರನ್ನೂ ಕುಣಿಸಿ ಮಾಡಲ್ಲ, ಯೋಚನೆ ಮಾಡಬೇಡಿ. ಸೊ ಫೀಲ್ ಫ್ರೀ, ಸ್ವಲ್ಪ ಲೂಸನ್ ಅಪ್ ಆಗಿ ಆಮೇಲೆ ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ರೆಡಿಯಾಗಿ ಈಗ ಒಂದು ಡೈರೆಕ್ಟರ್ಸ್ದೆಲ್ಲ ಒಂದೇ ಒಂದು ಫೋಟೋ ತೊಗೊಂಡ್ಬಿಟ್ಟು ನಂತರ ನಿಮ್ಮ ಆಟದ ಬಗ್ಗೆನೇ ಡೈರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ನಮಸ್ಕಾರ ಮತ್ತು ಸುಸ್ವಾಗತ. ಇವತ್ತಿನ ಅಫಿಷಿಯಲ್ ಬಿಸ್ನೆಸ್ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಸದಸ್ಯರಿಗೋಸ್ಕರ ಯಾವಾಗಲೂ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇಟ್ಕೊಳ್ಳೋ ರೂಢಿ ಮಾಡ್ಕೊಂಬಂದಿದ್ದೀವಿ. ಈ ವರ್ಷವೂ ಅದನ್ನೇ ಮಾಡೋಣ. ಸೊ ಈ ವರ್ಷ ನಾವು ಬೆಸ್ಟ್ ಡ್ರೆಸ್ಡ್ ಆ ಥರದ್ದೆಲ್ಲ ಯಾವುದೂ ಕಾಂಪಿಟೇಷನ್ಸ್ ಮಾಡಲಿಲ್ಲ. ನಿಮ್ಗೆ ಮುಂಚೆನೇ ತಿಳಿಸ್ತಾ ಇದ್ವಿ ಅಲ್ವಾ, ಆ ಥರ ಏನಾದರೂ ಇದ್ದಿದ್ರೆ ಮುಂಚೆನೇ ತಿಳಿಸ್ತಾ ಇದ್ವಿ. ಈ ವರ್ಷ ಆ ಥರದ್ದು ಯಾವುದೂ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಈ ವರ್ಷ ಏನಾದರೂ ಸ್ವಲ್ಪ ಫನ್ ಆಗಿರಲಿ ಅಂತ ಸ್ವಲ್ಪ ಸಂಗೀತಮಯ, ಸ್ವಲ್ಪ ನಿಮ್ಮ ಇಮ್ಮಿಡಿಯೇಟಾಗಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅದನ್ನೆಲ್ಲ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಒಂದು ಗೇಮ್ ಅರೇಂಜ್ ಮಾಡ್ಕೊಂಬಂದಿದ್ದಾರೆ. ಇವತ್ತಿನ ಗೇಮ್ಸ್ನ ನಡೆಸ್ಕೊಡ್ತಾ ಇರುವಂಥವರು ನಮ್ಮ ಡೈರೆಕ್ಟರ್ಸ್ ಆದಂಥ ಚಿತ್ರಪ್ರಭಾ ಸುಬ್ರಹ್ಮಣ್ಯ, ರಶ್ಮಿ, ವೈಶಾಲಿ, ಚಿತ್ಕಲಾ ಮತ್ತು ಸ್ಮೃತಿ ಎಂ ಭಾರದ್ವಾಜ್. ಇವರು ಇಷ್ಟು ಜನನ ಈಗ ರೆಡಿಯಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓವರ್ ಟು ದ ಟೀಮ್. ಎಲ್ಲರೂ ಇವತ್ತು ನಮ್ಮ ಯಶಸ್ವಿನಿ ಮಹಿಳಾ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ವಾರ್ಷಿಕ ಸಭೆಗೆ ಎಲ್ಲರೂ ಭಾಗವಹಿಸ್ತಿದ್ದೀರಾ. ಒಂದು ಫನ್ ಗೇಮ್ ಆಡೋಣ. ಏನು ಅಂತ ಹೇಳಿದ್ರೆ, ನಾವೊಂದಿಷ್ಟು ಇಲ್ಲಿ ಪ್ರಾಪ್ಸ್ನ ಇಟ್ಟಿದ್ದೀವಿ. ಒಂದಿಷ್ಟು ಹಾಡುಗಳನ್ನು, ಅದರ ಲಿರಿಕ್ಸ್ ಇರ್ಬೋದು ಅಥವಾ ಅದರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಯಾವ್ದಾರೋ ಒಂದನ್ನು ಪ್ಲೇ ಮಾಡ್ತೀವಿ. ಫಸ್ಟ್ ಇದೀಚೆ 5 ಜನ ಬರಬೇಕು. ವಿಲ್ ಡೂ ಇಟ್ ಇನ್ ರೌಂಡ್ಸ್. ಫಸ್ಟ್ 5 ಜನ ಬನ್ನಿ, ಪ್ರಾಪ್ಸನ್ನೆಲ್ಲ ನೋಡ್ಕೊಳ್ಳಿ. ನೋಡಿಬಿಟ್ಟು ಹಾಡು ಹಾಕಿದ ತಕ್ಷಣವೇ ಯಾರು ಪ್ರಾಪ್ಸನ್ನ ಫಸ್ಟ್ ತೆಗಿತೀರೋ ಅವರು ವಿನ್ನರ್ ಅಂತ ಲೆಕ್ಕ. ಓಕೆ, ಸೊ ಅವ್ರಿಗೆ 1 ಪಾಯಿಂಟ್. ಸೊ ಯಾರು 5 ಜನ, ಸೊ ಇದೇ ರೀತಿ 2-3 ರೌಂಡ್ಸಲ್ಲಿ ಮಾಡೋಣ. ಸೊ ಯಾರು ಫಸ್ಟ್ 5 ಮೆಂಬರ್ಸ್ ಬರೋಕ್ಕೆ ರೆಡಿ ಇದ್ದೀರಾ ಆಟ ಆಡೋಕ್ಕೆ? ವಾಲಂಟಿಯರ್ಸ್ ಬನ್ನಿ ಬನ್ನಿ ಬನ್ನಿ. ಸೊ ಇನ್ನೊಬ್ಬರು ಬೇಕಲ್ಲ? ಹಾಂ, ಬನ್ನಿ ಆಂಟಿ. ದ ಲೇಡಿ ವಿತ್ ಬ್ಯೂಟಿಫುಲ್ ರೆಡ್ ಸ್ಯಾರಿ. ಸೊ ನೀವೆಲ್ಲ ರೆಡಿ ಇದ್ದೀರಾ? ಒಂದ್ಸಲ ಎಲ್ಲ ಪ್ರಾಪ್ಸನ್ನ ನೋಡ್ಕೊಳ್ಳಿ. ಇಟ್ಕೊಳ್ಳಿ ಅದನ್ನ ಕೈಲಿ. ಇನ್ಯಾರು? ಮೂರು ಜನ ಒಂದೊಂದು ಪ್ರಾಬ್ನ ತಗೊಂಡಿದ್ದಾರೆ. ಯಾವುದು ಕರೆಕ್ಟ್? ಜಟಕ, ಕುದುರೆ, ಹಟ್ಟಿ, ಇದು ಪೇಟೆಗೆ ಹೋಗೋಣ. ಗಿರಿಜಾ ರೆಡಿಯಾಗಿ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯಿ ಈ ಪ್ರೀತಿ. ವಾಣಿ ಹಳೆ ಪಾತ್ರೆ, ಹಳೆ ಕಬ್ಬಣ. ಹೂವೇ ಹೂವೇ ಮಿಡಿದಿನೇನು
ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಹೇಮಾ. ಧನ್ಯವಾದಗಳು. ಈ ಟೀಮ್ ತುಂಬ ಚೆನ್ನಾಗಿ ಆಡಿದ್ರಿ. ನೋಡೋಣ ನೆಕ್ಸ್ಟ್ ಟೀಮ್ ಹೇಗೆ ಆಡ್ತಾರೆ ಅಂತ. ಹೇಮಲತಾ. ನಾಗಲಕ್ಷ್ಮಿ. ಪಾರ್ವತಿ. ರೆಡಿ ಇದ್ದೀರಾ? ಗೊತ್ತಾಯ್ತಲ್ವಾ ಗೇಮ್ ಹೇಗೆ ಆಡೋದು ಅಂತ? ಸೊ ರೆಡಿ ಇದ್ದೀರಲ್ಲ? ಫಸ್ಟ್ ಸಾಂಗ್ ಹಾಕೋಣ. ಕಣ್ಣಿಗೆ ಚಂದ ಕಾಡಿಗೆ ಚಂದ ಚೆನ್ನಿಗೆ ಅಂದ ನಾಚಿಕೆ ಅಂದ ನೀತೆರೆ ನಾಚಿಕೆಯಾಚೆರೆ ನಿನ್ನಂದ ಚಂದ ಯಾವನು ತಂದ. ಕಣ್ಣಿಗೆ ಚಂದ ಕಾಡಿಗೆ ಚಂದ ಚೆನ್ನಿಗೆ ಅಂದ ನಾಚಿಕೆ ಅಂದ. ಪ್ರಾಪ್ಸ್ ತಗೊಂಡ್ರೆ ಸರಿ ಇದೆಯಾ? ಒಬ್ಬರು ಫೌಂಡೇಶನ್ ಕ್ರೀಮ್ ತಗೊಂಡಿದ್ದಾರೆ, ಒಬ್ಬರು ಲಿಪ್ಸ್ಟಿಕ್ ತಗೊಂಡಿದ್ದಾರೆ, ಒಬ್ಬರು ಕಾಜಲ್ ತಗೊಂಡಿದ್ದಾರೆ, ಒಬ್ಬರು ಕುಂಕುಮ ತಗೊಂಡಿದ್ದಾರೆ. ಕಾಜಲ್ ನಾಗಮ್ಮ ಅವ್ರಿಗೆ 1 ಪಾಯಿಂಟ್. ಹೇಮಲತಾ ಅವರು ಗಂಟೆ ತಗೊಂಡಿದ್ದಾರೆ, ಇನ್ನೊಬ್ರು ಕನ್ನಡಕ ತಗೊಂಡಿದ್ರು. ಓಕೆ, ಕರೆಕ್ಟ್ ಆನ್ಸರ್ ಯಾವುದು? ಹೇಮಲತಾ ಅವ್ರಿಗೆ 1 ಪಾಯಿಂಟ್. ತಾಲಿಬಾನ್. ಸಾಂಗ್ ಬಂದು ತಾಲಿಬಾನ್ ಅಲ್ಲ, ಇಲ್ಲಿ ಅವನು ಹೊಡೆದಿದ್ದ ಬಿಲ್ಡಿಂಗ್ಗೆ ಅಂತ ಬಿಲ್ಡಿಂಗ್ ಇದೆ, ಇಲ್ಲಿ ಬಿನ್ ಲ್ಯಾಡನ್ ಹೊಡೆದಿದ್ದ ಬಿಲ್ಡಿಂಗ್ ಇದೆ. ಸೊ ಅದನ್ನ ತಗೊಂಡಿದ್ದಾರೆ ಮೇಡಮ್. ಹೇಮಲತಾ ಅವ್ರಿಗೆ ಇನ್ನೊಂದು ಪಾಯಿಂಟ್. ಬ್ಯಾಂಗಲ್ ಬಂಗಾರಿ. ರೌಂಡಲ್ಲಿ ಹೇಮಲತಾ ಅವರು ಮುಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಚಪ್ಪಾಳೆ ಬರಲಿ. ಸುಜಯ. ಸರೋಜ. ಎಕ್ಕ ರಾಜ ರಾಣಿ ನಮ್ಮನ್ನ ಕೈಯೊಳಗೆ. ಶ್ರುತಿ. ಅವ್ರಿಗೆ ಮೊದಲನೇ ಪಾಯಿಂಟ್. ಓಕೆ, ನೆಕ್ಸ್ಟ್ ಸಾಂಗ್ ರೆಡಿನಾ? ನೆಕ್ಸ್ಟ್ ಹಾಡಿಗೆ
ಆಗಿ ತೆಗೆದಿದ್ದಾರೆ. ಓಕೆ, ನೆಕ್ಸ್ಟ್ ಸಾಂಗ್ ರೆಡಿನಾ? ಎಲ್ಲರೂ ರೆಡಿನಾ? ಓಕೆ. ಓಕೆ, ಅಲ್ಲಾಡ್ತಾ ಇರಿ, ಅಲ್ಲಾಡ್ಸ್ಬಿಟ್ಟೆ ಕುಡೀರಿ, ಇಲ್ಲ ಕುಡಿದ್ಮೇಲೆ ಎಗರಾಡಿ. ಸೊ ಲಾಸ್ಟ್ ಕ್ಲೂ. ಈಗ ಟ್ಯಾಲಿ ಎಷ್ಟಪ್ಪ? ಕ್ಲೂ: ತುಪ್ಪದ ಹೀರೆಕಾಯಿ, ಚಪ್ಪರದವರೆಕಾಯಿ, ಸಜ್ಜಿಗೆ ಸ್ವಲ್ಪ ಮಾಡುತ್ತೀಯಾ? ಈಕ್ವಲ್ ಆಯಿತು. ಲಕ್ಷ್ಮಿ ಅವರು 2, ಥ್ಯಾಂಕ್ ಯು. ಓಕೆ, ಸೊ ಈ ರೌಂಡ್ ಅಲ್ಲಿ ಇಬ್ರು ಗೆದ್ದಿದ್ದಾರೆ, ಇಬ್ರಿಗೂ ಸಮನಾಗಿ ಪಾಯಿಂಟ್ಸ್ ಬಂದಿದೆ. ಸೊ ಲಕ್ಷ್ಮಿ ಅವರು ಮತ್ತೆ ಶ್ರುತಿ ಅವರು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಚಪ್ಪಾಳೆ ಬನ್ನಿ ಜೋರಾಗಿ. ಈಗ ಒಂದು ಆವಾಣ ಎದೆಯಲ್ಲಿ ನಾಟಿದಾಗ, ಕಣ್ಣಿಂದ ನೀ ಬಾಣ ಬೀಸಿದಾಗ, ಆ ಬಾಣ ಎದೆಯಲ್ಲಿ ನಾಟಿದಾಗ ನೋವು ಬಾರದೆ. ಓಕೆ, ಸೊ ಹಾಡು ಎಲ್ಲರೂ ಕೇಳಿದ್ರಿ. ಅದಕ್ಕೆ ಯಾವ್ದು ಪ್ರಾಪ್ ಇರ್ಬೇಕಾಗಿತ್ತು? ಸೊ ಬಾಣ ಇಟ್ಕೊಂಡಿರೋರು ನಮ್ಮ ಹೇಮಲತಾ ಅವ್ರಿಗೆ 1 ಪಾಯಿಂಟ್. ಚಪ್ಪಾಳೆ ಬರಲಿ. ಕ್ಲೂಗಳೇ ಮೋಸ್ಟ್ಲಿ ನಿಮ್ಮ ಹತ್ರ ಹುಡ್ಕೊಂಡ್ ಬಂದ್ಬಿಡುತ್ತೆ ಅನ್ಸುತ್ತೆ. ನೀವು ಎಲ್ಲಿ ಹಾಡು ಯಾವುದು ಫಸ್ಟ್ ಗೆಸ್ ಮಾಡಿ. ಅದಕ್ಕೆ ಕ್ಲೂ ಯಾವ್ದು ತಗೊಂಡಿದ್ದೀರಾ? ಹಕ್ಕಿ. ಸೊ ಕರೆಕ್ಟಾ? ಕ್ಲೂ ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು. ಸೊ ಹಕ್ಕಿ ತಗೊಂಡಿದ್ದಾರೆ ಅವರು. ಅದರಿಂದ ಲಕ್ಷ್ಮಿ ಅವ್ರಿಗೆ 1 ಪಾಯಿಂಟ್. ನೀವೇನ್ ತಗೊಂಡ್ರಿ? ಕೊಡಲು ಆಗಲ್ಲ. ಓಕೆ, ನೀವೇನು ತಗೊಂಡಿಲ್ಲಲ್ಲ? ಓಕೆ, ಫೈನ್. ಸೊ ಯಾರು? ಇಬ್ರಿಗೆ 1 ಪಾಯಿಂಟ್. ಹೇಮಲತಾ ಅವ್ರಿಗೊಂದು, ಲಕ್ಷ್ಮಿ ಅವ್ರಿಗೊಂದು ಬಂದಿದೆ. ಓಕೆ, ನೆಕ್ಸ್ಟ್ ಕ್ಲೂ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತ. ಓಕೆ, ಯಾವ ಹಾಡು ಅಂತ ಆಗಲೇ ಪ್ಲೇ ಆಗೋಗಿದೆ. ಹೇಮಲತಾ ಅವರು ಚಕ್ಕರ್ ರಂಗೋಲಿ ತಗೊಂಡಿದ್ದಾರೆ. ಸೊ ಹೇಮಲತಾ ಅವ್ರಿಗೆ ಇನ್ನೊಂದು ಪಾಯಿಂಟ್. ಲಾಸ್ಟ್ ಸಾಂಗ್ ಎಲ್ಲರೂ ಅಲರ್ಟ್ ಆಗಿದೆ. ಫೈನಲಿ ನಿಮ್ದು ಬಂದಿದೆ. ಚಾನ್ಸ್ ಮಿಸ್ ಆಗಿದೆ. ಓಕೆ, ಸೊ ಯಾವ ಹಾಡು? ಕಾಲಾ ಚಶ್ಮಾ ಕರೆಕ್ಟ್ ಆಗಿ ತಗೊಂಡಿದ್ದಾರೆ. ಅದರಿಂದ ಹೇಮಲತಾ ಅವ್ರಿಗೆ ಮತ್ತೊಂದು ಪಾಯಿಂಟ್ ಬಂದಿದೆ. ಸೊ ಈಗ ಫೈನಲ್ ಟ್ಯಾಲಿ ಹೇಮಲತಾ 3, ಲಕ್ಷ್ಮಿ 1. ಸೊ ಹೇಮಲತಾ ಅವ್ರಿಗೆ ಫಸ್ಟ್ ಪ್ರೈಸ್ ಅಂಡ್ ಲಕ್ಷ್ಮಿ ಅವ್ರಿಗೆ ಸೆಕೆಂಡ್ ಪ್ರೈಸ್. ವಾರ್ಷಿಕ ಸರ್ವ ಸದಸ್ಯರ ಸಭೆ. ಇದಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 10:30 ಒಳಗಡೆ ಬಂದವರೆಲ್ಲ ಆಗಲೇ ಲಕ್ಕಿ ಡಿಪ್ ಕೂಪನ್ನ ಡ್ರಾಪ್ ಮಾಡಿದ್ದೀರಾ. ಈಗ ಬಂದವರಿಗೆ ವಿಶೇಷ ಸೂಚನೆ, ಇಲ್ಲಿ ಅಕಸ್ಮಾತ್ ಜಾಗ ಸಾಲಿಲ್ಲ ಅಂತ ಹೇಳಿದರೆ ಮೇಲ್ಗಡೆನೂ ಇದೇ ರೀತಿ LED ಹೋದ ವರ್ಷ ಮಾಡಿದ್ವಲ್ಲ ಅದೇ ರೀತಿ LED ಇಲ್ಲಿ ಏನು ನಡೀತಾ ಇದೆ ಅದು ಅಲ್ಲಿ ರಿಲೇ ಆಗುತ್ತೆ.
ಅಲ್ಲಿ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿದೆ, ಅಲ್ಲಿ ಬೇಕಾದರೂ ಹೋಗಿ ಕೂತ್ಕೊಳ್ಬಹುದು. ಓಕೆನಾ? ಇವತ್ತಿನ ಆಫಿಷಿಯಲ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರನ್ನೆಲ್ಲ ವೇದಿಕೆಗೆ ಅಂದರೆ ದೀಪ ಬೆಳಗಿಸುವುದಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀಮತಿ BN ನಾಗಮಣಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ ಅವರು ವೇದಿಕೆ ಮೇಲೆ ಬರಬೇಕು. ಡೈರೆಕ್ಟ್ ಅಲ್ಲಿ ಫಸ್ಟು ದೀಪ ಬೆಳಗಿಸಿ ಆಮೇಲೆ ಕೂತ್ಕೊಳ್ಬೇಕಾಗಿ ವಿನಂತಿ. ನಮ್ಮ ನಿಕಟಪೂರ್ವ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ YN ರಂಗಮಣಿ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ರಶ್ಮಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಡೈರೆಕ್ಟರ್ ಆದಂಥ ಶ್ರೀಮತಿ ಚಿತ್ಪ್ರಭಾ ಸುಬ್ರಹ್ಮಣ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೆಬ್ಬಾರ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಶ್ರೀಮತಿ ಚಿತ್ಕಲಾ BC ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಹಾಗೂ ಕುಮಾರಿ ಸ್ಮೃತಿ M ಭಾರದ್ವಾಜ್ ದಯಮಾಡಿ ವೇದಿಕೆ. ಅಧ್ಯಕ್ಷರಾದಂಥ ಶ್ರೀಮತಿ ನಾಗಮಣಿ ಅವರು, ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ನಿಕಟಪೂರ್ವ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ರಂಗಮಣಿ ನಾಗರಾಜ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ ದೇವತಾ ಪ್ರಾರ್ಥನೆಯೊಂದಿಗೆ ಸಭೆಯನ್ನು ಆರಂಭಿಸೋಣ. ಇದಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್ ಅವರನ್ನು. ಸುಬುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕುಂಟು ವಂದಿಸುವುದಾದಿಯಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕುಂಟು ವಂದಿಸುವುದಾದಿಯಲಿ ಗಣನಾಥನ ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ಒಂದು ನಿಮಿಷದಿ ಬಂದು ವಿಘ್ನವನು ಆಚರಿಸಿ ತಂದವರಗಳನ್ನೆಲ್ಲ ಧರೆಗೆ ಇಳಿಸಿದನು ವಂದಿಸುವುದಾದಿಯಲಿ ಗಣನಾಥನ ಇಂದು ಜಗವೆಲ್ಲ
ಉಮಿ ನಂದನನ ಪೂಜಿಸಲು ಚಂದದಿಂದಲಿ ಸಕಲ ಸಿದ್ಧಿಗಳ ನೀತು. ಇಂದು ಜಗವೆಲ್ಲ ಉಮಿ ನಂದನನ ಪೂಜಿಸಲು ಚಂದದಿಂದಲಿ ಸಕಲ ಸಿದ್ಧಿಗಳ ನೀತು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು, ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು, ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು, ಬಂದ ವಿಘ್ನವ ಕಳೆದಾನಂದವನು ಕೊಡುವ ವಂದಿಸುವು ದಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದ ಕುಂಟು ವಂದಿಸುವುದಾದಿಯಲಿ ಗಣನಾಥನ. ಥ್ಯಾಂಕ್ ಯು. ಗಣಪತಿಯ ಸುಶ್ರಾವ್ಯವಾದ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೆಳಗಡೆ ಬರ್ತಾ ಇವತ್ತಿನ ಈ ಒಂದು ಪುಸ್ತಕ ನಿಮ್ಮ ಕೈನಲ್ಲಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಸಿಕ್ಕಿದೆಯಾ? ಕೆಳಗಡೆ ಸೈನ್ ಮಾಡಿದ ತಕ್ಷಣ ಸಿಕ್ಕಿದೆಯಲ್ವಾ? ಓಕೆ. ಸೊ ಇವತ್ತಿನ ಹಲವಾರು ಅಜೆಂಡಾ ಐಟಮ್ಸ್ ಏನಿದೆ ಅದೆಲ್ಲ ಇದ್ರ ಪ್ರಕಾರನೇ ಇರುತ್ತೆ. ಸೊ ಇದರಲ್ಲಿ ಅಜೆಂಡಾ ಕೂಡ ಪ್ರಿಂಟ್ ಆಗಿದೆ, ನೀವು ಅದನ್ನು ನೋಡ್ಕೊಳ್ತಾ ಎಲ್ಲಿವರೆಗೂ ನಮ್ಮ ಸಭೆ ಮುಂದುವರೆದಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದು. ಮೊದಲನೆಯದಾಗಿ ಸ್ವಾಗತ ಭಾಷಣವನ್ನು ಮಂಡಿಸಲಿಕ್ಕೆ ನಮ್ಮ ನಿಕಟಪೂರ್ವ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಮತಿ ರಂಗಮಣಿ ನಾಗರಾಜ್ ಅವ್ರನ್ನ ಈಗ ವೇದಿಕೆ ಮೇಲೆ. ಈ ದಿನ ಯಶಸ್ವಿನಿ ಮಹಿಳಾ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ನಿಯಮಿತ ಇದರ 2024-2025 ಸರ್ವ ಸದಸ್ಯರ ಸಭೆಯ ಸಲುವಾಗಿ ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. 28ನೇ ವರ್ಷದ ವಾರ್ಷಿಕ ಸಮಾರಂಭಕ್ಕೆ ಸ್ವಾಗತ ಕೋರಲು ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಿದೆ. ನಮ್ಮ ಸಂಸ್ಥೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಈ ದಿನ 28ನೇ ವರ್ಷದ ಸಭೆಗೆ ಪ್ರಮುಖ ಕಾರಣಕರ್ತರಾಗಿ ಈ ದಿನದ ಸಭೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಉತ್ಸಾಹಿ ಸದಸ್ಯರಿಗೂ ನಾನು ಆದರಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರು, ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ BN ನಾಗಮಣಿಯವರನ್ನು ನಾನು ವೈಯಕ್ತಿಕ ಹಾಗೂ ನಿಮ್ಮೆಲ್ಲರ ಪರವಾಗಿಯೂ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇಂದಿನ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಆಡಳಿತ ಮಂಡಳಿಯಲ್ಲಿ 10 ಜನ ನಿರ್ದೇಶಕರಿದ್ದೇವೆ. ಅದರಲ್ಲಿ 9 ಜನ ಈ ದಿನ ಹಾಜರಿದ್ದೇವೆ. ಇನ್ನು ಶ್ರೀಮತಿ KK ಅಪೂರ್ವ ಅವರು ವಿದೇಶದಲ್ಲಿದ್ದಾರೆ, ಆದರೂ ಸಹ ಅವರು ಆನ್ಲೈನಲ್ಲಿ ಭಾಗವಹಿಸುತ್ತಿದ್ದಾರೆ. ನಾನು ಎಲ್ಲ ನಿರ್ದೇಶಕರುಗಳಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸಂಸ್ಥೆಯ ಮೌಲ್ಯಮಾಪಕರಾದ ಶ್ರೀಯುತ ರವಿಯವರಿಗೂ ಕಾನೂನು ತಜ್ಞರಾದ ಶ್ರೀಮತಿ ಮೀನಾ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತು ಬಹಳ ಮುತುವರ್ಜಿಯಿಂದ ಸಂಸ್ಥೆಯ ಏಳಿಗೆಗಾಗಿ ದಿನನಿತ್ಯದ ವ್ಯಾವಹಾರಿಕ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾ ಬಂದಿರುವ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಆದರಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನೊಂದು ತುಂಬ ಹೆಮ್ಮೆಯ ವಿಚಾರ, ನಾವು 28 ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸನ್ಮಾನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಪ್ರತಿಭಾ ಪುರಸ್ಕಾರವನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಥೆಯ ಸದಸ್ಯರುಗಳ ಮಕ್ಕಳಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು SSLC, PUC ಹಾಗೂ ಪದವಿ ಪರೀಕ್ಷೆಗಳಲ್ಲಿ ನೀವೆಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಏಳಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ಸಹೃದಯ ಮಹಿಳೆ ಮತ್ತು ಮಹನೀಯರಿಗೆ ಸ್ವಾಗತ ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶ್ರೀಮತಿ ರಂಗಮಣಿ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಎಲ್ಲರ ಪರವಾಗಿ. ಧನ್ಯವಾದಗಳು. ಈಗ ಸರ್ವ ಸದಸ್ಯರ ಸಭೆಯ ತಿಳಿವಳಿಕೆಯನ್ನು ಓದಿ ದಾಖಲು ಮಾಡುವುದು ಅಂತ ನೆಕ್ಸ್ಟ್ ಅಜೆಂಡಾ ಐಟಮ್ ಇದೆ. ನಿಮ್ಮೆಲ್ಲರಿಗೂ ಈ ಸರ್ವ ಸದಸ್ಯರ ಸಭೆ ನಡೀತಾ ಇದೆ ಅಂತ ಮನೆಗೆ ಪೋಸ್ಟ್ ಬಂದಿತ್ತಲ್ವಾ? ಬಂದಿತ್ತಾ ಮೇಡಮ್? ಇಲ್ಲಿ ಆಫೀಸಿಂದ ಕಾಲು ಏನೋ ಒಂದು ಬಂದಿರುತ್ತೆ ನಿಮಗೆ. ಸೊ ಅದೇ ಸೇಮ್ ತಿಳುವಳಿಕೆ ಪತ್ರ ಅದರಲ್ಲೂ ಕೂಡ ಪ್ರಿಂಟ್ ಆಗಿದೆ. ಅದನ್ನು ನೀವು ನೋಡ್ಕೊಳ್ಬೋದು. ಅದನ್ನು ತಾವೆಲ್ಲರೂ ಓದಿದ್ದೀರಾ ಅಂತ ಹೇಳಿ ಚಪ್ಪಾಳೆ ಮೂಲಕ ನಿಮ್ಮ ಅನುಮೋದನೆಯನ್ನು ಸೂಚಿಸಿದರೆ ಅದನ್ನು ಮೇಡಮ್ ರೆಕಾರ್ಡ್ ಮಾಡ್ಕೊಳ್ತಾರೆ. ಧನ್ಯವಾದಗಳು. 9/2024 ನಡೆದ 2023-24 ಸಾಲಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಓದಿ ದಾಖಲು ಮಾಡುವುದು ಅಂತ ಇದೆ. ಹಾಗಂದ್ರೆ ಏನು? ಇದೇ ಸಭೆ ಹೋದ ವರ್ಷ ಕೂಡ ಸೇರಿತ್ತು ಅಲ್ವಾ? ಇಲ್ಲೇ ಸೇರಿತ್ತು. ಅಲ್ಲಿ ಏನೇನು ನಡೀತು ಅನ್ನೋದನ್ನು ನಾವು ಬರೆದು ಅದನ್ನು ರಿಜಿಸ್ಟ್ರಾರ್ಗೆ ಸಬ್ಮಿಟ್ ಮಾಡಿ ಅವರಿಂದ ಒಪ್ಪಿಗೆ ತೊಗೊಂಡು ಎಲ್ಲ ಮಾಡಬೇಕಾಗತ್ತೆ. ಅದು ಏನು ಮಾಡಿದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ಪ್ರಿಂಟ್ ಆಗಿದೆ. ನಿಮ್ಮ ಬುಕ್ನಲ್ಲಿ ಪೇಜ್ ನಂಬರ್ 9 to 13, 9ರಿಂದ 13. ಒಂದು ನಿಮಿಷದಲ್ಲಿ ನೋಡ್ಕೊಳ್ಳಿ, ಹಾಗೆ ಕಣ್ಣಾಡಿಸಿ. 11, 12 ಮತ್ತು 13 ಇದರಲ್ಲಿ ಪ್ರಿಂಟ್ ಆಗಿದೆ. ಏನೇನು ನಡೆದಿತ್ತು ಅನ್ನೋದನ್ನೇ ಇಲ್ಲಿ ಬರೆದು ಪ್ರಿಂಟ್ ಮಾಡಿರುವಂಥದ್ದು. ಅದನ್ನು ಕೂಡ ನೀವು ಇಲ್ಲೇ ಎಲ್ಲರೂ ಬಂದಿದ್ರಿ, ಅದನ್ನೇ ಬರೆದಿರೋದ್ರಿಂದ ನಿಮ್ಮ ಚಪ್ಪಾಳೆ ಮೂಲಕ ಇದಕ್ಕೂ ಅನುಮೋದನೆ ಸೂಚಿಸಿದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದು. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ. ಇದಕ್ಕಾಗಿ ನಾನು ಶ್ರೀಮತಿ ನಾಗಮಣಿ ಅವರನ್ನು ಇಲ್ಲಿಂದನೇ ಮಾತಾಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ 28ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದೀರಾ. ಪ್ರತಿ ವರ್ಷ ಹೀಗೇನೇ ಹೊಸ ಹೊಸ ಸೀರೆಗಳನ್ನ ಉಟ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬರ್ತೀರಾ. ನಮಗೆ ಖುಷಿಯಾಗತ್ತೆ. ಯಾವುದೋ ಒಂದು ಸಮಾರಂಭಕ್ಕೆ ನಾವು ಇವತ್ತು ಬರ್ತಿದ್ದೀವಿ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಒಂದು ಅನುಭವ ನಮಗೆ ಬರ್ತಾಯಿದೆ. ನಮಗೂ ಬರ್ತಾಯಿದೆ, ನಿಮಗೂ ಬರ್ತಾಯಿದೆ ಇದು ಅಂತ ಅನ್ನಿಸ್ಕೊಳ್ತಾ ಇದ್ದೀವಿ. ನೀವು ತಿಳಿದಂಗೆ ನಾವೆಲ್ಲರೂ ಪ್ರತಿ ವರ್ಷವೂ ಡೈರೆಕ್ಟರ್ಸ್ ಎಲ್ಲರೂ ಒಂದೇ ಥರದ ಉಡುಗೆಗಳನ್ನು ಸೆಲೆಕ್ಟ್ ಮಾಡಿ ತೊಗೊಳ್ತಾ ಇದ್ದೀವಿ. ನೀವೆಲ್ಲ ತುಂಬ ಜನ ಅಬ್ಸರ್ವ್ ಮಾಡ್ತಿದ್ದೀರಾ. ಮತ್ತು ಇನ್ನು ಕೆಲವರು ಈ ಸಲ ಹೇಳಿದ್ರು ಬಂದವರು, ನೀವು ಮಾತ್ರ ಮಾಡ್ತಿದ್ದೀರಲ್ಲ, ನಮಗೂ ನೆಕ್ಸ್ಟ್ ಇಯರ್ ಕಲರ್ ಹೇಳಿ ನಾವು ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಇಯರು ನಿಮಗೆ ಕಳಿಸೋವಾಗ ನಾವು ಅದರಲ್ಲಿ ಕಲರ್ನ ನಾವು ಯಾವ ಕಲರ್ ಹಾಕ್ಕೊಳ್ತೀವೋ ಅದೇ ಕಲರ್ನ ನಿಮಗೆ ಹಾಕ್ತೀವಿ. ಆದಷ್ಟು ನೀವು ಅದಕ್ಕೆ ಸಹಕರಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ದಿನದ ಸಭೆಯಲ್ಲಿ ಉತ್ಸುಕತೆಯಿಂದ ಸಂತೋಷದಿಂದ ಭಾಗವಹಿಸಿರುವಂತಹ ಎಲ್ಲ ನನ್ನ ಸಹೃದಯ ಸಹೋದರಿಯರೇ, ಇವತ್ತು ಅನಂತ ಚತುರ್ದಶಿ ವ್ರತ ಇದೆ ಹಾಗೂ ಓಣಂ ನಿನ್ನೆ ಆಚರಣೆ ಮಾಡಿದ್ದೀವಿ. ಎಲ್ಲರಿಗೂ ಅನಂತ ಚತುರ್ದಶಿಯ ಹಾಗೂ ಓಣಂನ ಶುಭಾಶಯಗಳನ್ನು ತಿಳಿಸಿ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಆ್ಯಕ್ಚುಲಿ 30 ವರ್ಷ ಆಗ್ತಾಯಿದೆ. ಆದರೆ 28ನೇ ವರ್ಷದ್ದು ನಾವು ಈ ವರ್ಷದ್ದು ವಾರ್ಷಿಕ ಉತ್ಸವ ಮಾಡ್ತಾಯಿದ್ದೀವಿ. ಎಲ್ಲರೂ ನನಗೆ ಪರಿಚಿತರು. ಆದರೆ ಕೆಲವರು ಮಾತ್ರ ಈ ವರ್ಷ ಮೆಂಬರ್ಸ್ ಆಗಿ ಬಂದಿದ್ದಾರೆ. ಅವರಿಗೆ ಒಂದು ಕಿರು ಪರಿಚಯ, ಸಣ್ಣ ಪರಿಚಯ, ನಮ್ಮ ಸೊಸೈಟಿ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ತಿಳಿಸಿ ನಮ್ಮ ಈ ಮುಂದಿನ ಕಲಾಪಗಳಿಗೆ ನಾವು ಹೋಗೋಣ. ನಮ್ಮದು 1996 ಡಿಸೆಂಬರ್ 31ನೇ ತಾರೀಕು ನಮ್ಮ ಸೊಸೈಟಿ ಉದಯ ಆಯಿತು. ಎಷ್ಟು
6x6 ಒಂದು ಕೊಠಡಿ, ಒಂದು ಸಣ್ಣ ಕೊಠಡಿಯನ್ನು ನೋಡಿದ್ದಾರೆ. ಕೆಲವರೆಲ್ಲ ಹಳೆಯ ಮೆಂಬರ್ಸ್ ಇರೋರು ನೋಡಿದ್ದಾರೆ ಅದನ್ನು. ಒಂದು 6x6 ಆ ಕೊಠಡಿನಲ್ಲಿ ಪ್ರಾರಂಭ ಮಾಡಿ 275 ಜನ ಸದಸ್ಯರಿದ್ದರು ಅವತ್ತಿನ ದಿವಸ. 2,75,000 ನಮ್ಮ ಷೇರು ಬಂಡವಾಳ ಇತ್ತು. ಅವತ್ತು ಶುರು ಮಾಡಿದ್ದು, ಇವತ್ತು 29ನೇ ವರ್ಷ, 30 ವರ್ಷ ಆಗ್ತಾಯಿದೆ. ನಮ್ಮ ಹತ್ರ ಈಗ 28 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಇದೆ. 30 ಆಗಿದೆ, ಇವಾಗ 30 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಆಗಿದೆ. ಹಾಗೂ ಆವಾಗ ಒಂದು ಸಣ್ಣ ಬಾಡಿಗೆ ಜಾಗದಲ್ಲಿದ್ದವರು ಇವತ್ತು 4 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ನಮ್ಮ ಸ್ವಂತ ಜಾಗದಲ್ಲಿ ನಾವು ಇದನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ಅಂತ. ಆ ಹೆಮ್ಮೆಗೆ ಕಾರಣರು ನೀವು ಸದಸ್ಯರು, ನೀವುಗಳೆಲ್ಲ ಹೀಗೆ ಮುಂದೆ ಬಂದು ಇದನ್ನು ಹೀಗೆ ನಡೆಸ್ಕೊಡ್ತಾ ಇರೋದ್ರಿಂದ ನಾವು ಇವತ್ತಿನ ದಿವಸ ಇಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಹೇಳೋಕ್ಕೆ ಸಾಧ್ಯ ಆಗ್ತಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ನಮ್ರತೆಯಿಂದ ಶುಭಾಶಯಗಳನ್ನು ಹೇಳ್ತೀನಿ. ಮೊದಲು ನಾವು ಈ ಕಾರ್ಯಕ್ರಮನ ಈ ಸೊಸೈಟಿನಲ್ಲಿ ಪ್ರಾರಂಭ ಮಾಡಿದಾಗ, ಈ ಕಟ್ಟಡಕ್ಕೆ ಬಂದು ಪ್ರಾರಂಭ ಮಾಡಿದಾಗ ಒಂದು ಹೋಟೆಲ್ನಲ್ಲಿ ಪ್ರಾರಂಭ ಮಾಡಿದ್ವಿ. ನಿಮಗೆಲ್ಲರಿಗೂ ನೆನಪಿರ್ಬೋದು, ಗಾಯತ್ರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಮಾಡಿದ್ವಿ. 2 ವರ್ಷ ಮಾಡಿದ್ವಿ ಅಲ್ಲಿ. ಆದರೆ ಏನಾಯಿತು, ಅವರು ಬೆಳಗ್ಗೆ ನಮಗೆ ಬುಕ್ ಮಾಡೋರು, ಮಧ್ಯಾಹ್ನ ಇನ್ನೊಬ್ರಿಗೆ ಬುಕ್ ಮಾಡಿಬಿಡೋರು. ಅವಾಗೇನಾಗ್ತಿತ್ತು, ನಮಗೆ ಲೇಟಾಗಿ ಬರೋ ಸದಸ್ಯರಿಗೆ ಊಟ ಆಗೋ ಅಷ್ಟೊತ್ತಿಗೆ ನಮ್ಗೆ ತುಂಬ ಅರ್ಜೆಂಟ್ ಆಗೋದು ಹೋಗೋದಕ್ಕೆ. ಅದರಿಂದ ಏನು ಮಾಡಿದ್ವಿ, ನಮಗೆ ತುಂಬ ತರಾತುರಿ ಆಗ್ತಿತ್ತು. ಪಾಪ ಅವ್ರು ಅರ್ಧ ಊಟ ಮಾಡಿ ಹೇಳ್ಬೇಕಾಯ್ತು, ಆ ಥರ ಪರಿಸ್ಥಿತಿ ಬಂದೋಯ್ತು. ಅದಕ್ಕೆ ಆ ಸಹವಾಸ ಬೇಡ, ಸ್ವತಂತ್ರವೋ ಸ್ವರ್ಗಲೋಕವೋ ಅಂತ ಹೇಳಿ ನಮ್ಮ ಜಾಗದಲ್ಲೇ ನಡೆಸೋಣ ಅಂತ ಹೇಳಿ ಇಲ್ಲಿ ಮತ್ತು ಮೇಲೆ ಎರಡೂ ಕಡೆ ಅರೇಂಜ್ ಮಾಡಿದ್ದೀವಿ. ಮೇಲ್ಗಡೆ LED ಸ್ಕ್ರೀನ್ ಇದೇ ಥರ ಹಾಕಿದ್ದೀವಿ. ಮೇಲ್ಗಡೆನೂ ಎಲ್ಲರೂ ಕಾರ್ಯಕಲಾಪಗಳನ್ನು ಅಲ್ಲಿ ಕೂಡ ವೀಕ್ಷಿಸಬಹುದು. ಅಲ್ಲೂ ಕೂಡ ಮೇಲ್ಗಡೆ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಆ್ಯಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ. ಸೊ ಎರಡೂ ಕಡೆ ಇವತ್ತು ಸೇರಿ ಮಾಡ್ತಾಯಿದ್ದೀವಿ. ಸೊ ನಾವು ಇವತ್ತು ಇಲ್ಲೇ ನಮ್ಮ ಸ್ವಂತ ಜಾಗದಲ್ಲೇ ನಡೆಸ್ಕೊಡ್ತಾ ಇದ್ದೀವಿ. ಆಮೇಲೆ ಪ್ರತಿ ವರ್ಷ ನಾವೊಂದು ಗಿಫ್ಟ್ ಕೊಡ್ತಾಯಿದ್ವಿ. 28 ವರ್ಷದಿಂದ ಕೊಡ್ತಾ ಬಂದಿದ್ದೀವಿ. ಆದರೆ ಕೊಟ್ಟಿದ್ದನ್ನೇ ಕೊಡೋದು ಆಗುತ್ತೆ. ಕೆಲವ್ರ ಮನೆಯಲ್ಲಿ ಇರುತ್ತೆ, ಅದನ್ನೇ ನಾವು ಕೊಡ್ತೀವಿ. ಹಂಗಾಗಬಾರ್ದು ಅಂಥೇಳಿ ಈ ಸಲ ಕಳೆದ ಬಾರಿಯೂ ಹಾಗೆ ಮಾಡಿದ್ವಿ. ಕನ್ವೇಯನ್ಸ್ ಅಂತ ಹೇಳಿ 150 ರೂಪಾಯಿ ಅದು ಇವತ್ತು ಕೊಟ್ಟಿದ್ದೀವಿ ಎಲ್ರಿಗೂ. ಎಲ್ಲರೂ ತೊಗೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಇದು ಯಾರಿಂದ ನಡೀತಾ ಇದೆ? ಮಹಿಳೆಯರಿಂದ. ಯಾರಿಗೋಸ್ಕರ ನಡೀತಾ ಇದೆ? ಮಹಿಳೆಯರಿಂದ. ಯಾರಿಂದ ನಡೀತಾ ಇದೆ? ಮಹಿಳೆಯರಿಂದ. ನಿಮಗೇ ಗೊತ್ತು, ಇದು ಮಹಿಳೆಯರಿಂದ, ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಇದು ನಡೀತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಮೊದಲನೇದು, ಈ ಯಾವುದೇ ಒಂದು ಕಂಬ, ಇದು ಬಿಲ್ಡಿಂಗ್ ನಡಿಬೇಕಾದ್ರೆ 4 ಆಧಾರ ಸ್ತಂಭಗಳಿರಬೇಕು. ಆ ಮೊದಲನೇ ಆಧಾರ ಸ್ತಂಭ ಯಾರು ಅಂತ ಹೇಳಿದ್ರೆ, ನಮ್ಮಲ್ಲಿ ಹಣವನ್ನು, ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲನೂ ಇಟ್ಟು ತೊಡಗಿಸಿದಾರಲ್ಲ, ಅವರು ಮೊದಲನೇ ಆಧಾರ ಸ್ತಂಭ. ಫಾರಿನಲ್ಲಿದ್ದರೂ ಕೂಡ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು, ಕೆಲವರೆಲ್ಲ ಫಾರಿನ್ಗೆ ಹೋಗಿ 10 ವರ್ಷ ಆಯಿತು, ಆದರೂ ಕೂಡ ನಮ್ಮಲ್ಲಿ ನಂಬಿಕೆ ಇಟ್ಟು ಪ್ರತಿ ತಿಂಗಳು ಕಳಿಸ್ತಾ ಇದ್ದಾರೆ ದುಡ್ಡು. ಎಷ್ಟು? 1 ಲಕ್ಷ ರೂಪಾಯಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಅದು ಉಳಿತಾಯ ಅಂತ. ಉಳಿತಾಯ ಅದನ್ನು ಹಾಗೆ ರೆನ್ಯೂ ಮಾಡ್ತಾಯಿದ್ದಾರೆ, RD ಗಳನ್ನು ರೆನ್ಯೂ ಮಾಡ್ತಾಯಿದ್ದಾರೆ. ಅವರುಗಳು ನಿಮ್ಮಂಥವ್ರು, ನೀವು ಮಿನಿಮಮ್ 300 ರೂಪಾಯಿ RD ಇಟ್ಟಿದ್ದೀವಿ ನಾವು. ಆ RD ಗಳನ್ನು ನೀವು ಅದನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ಕೊಂಡು ಹೋಗಿ ಮಾಡ್ತಾಯಿದ್ದೀರಾ. ಆ 300 ರೂಪಾಯಿ ಒಂದು 10 ಜನದ ಸೇರಿದ್ರೆ 3000 ಆಯಿತು. ಹಾಗೆ ಇನ್ನೊಂದು 3000 ಆದರೆ ಒಬ್ರಿಗೆ ಲೋನ್ ಕೊಡೋಕ್ಕಾಯ್ತು. ಅದೇ ಥರ ಇದು 2ನೇ ಆಧಾರ ಸ್ತಂಭ. ಮೊದಲನೆಯವರು ಠೇವಣಿ ಇಟ್ಟಿರೋರು, 2ನೇವರು ಸಾಲ ತಗೊಳ್ಳೋರು ಮತ್ತು RD ಕಟ್ಟೋರು, ಇವುಗಳೆಲ್ಲ 2ನೇ ಆಧಾರ ಸ್ತಂಭ. 3ನೇ ಆಧಾರ ಸ್ತಂಭ ನಮ್ಮ ಸಂಸ್ಥೆಯನ್ನು ನಡೆಸೋವಂಥವ್ರು, ಸಿಬ್ಬಂದಿ ವರ್ಗದವರು. ಅವರು ಯಾವುದೇ ಸಂಬಳ ಬಿಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ಅವರು ನಿಸ್ಪೃತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರುಗಳಿಗೂ ಕೂಡ ಅವರು 3ನೇ ಆಧಾರ ಸ್ತಂಭ. ಯಾಕೆಂದರೆ ಅವರನ್ನು ನಂಬಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಎದುರಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ಆದರೂ ಕೂಡ ಅವರನ್ನು ನಂಬಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅವರು ನಮ್ಮ 3ನೇ ಆಧಾರ ಸ್ತಂಭ. 4ನೇ ಆಧಾರ ಸ್ತಂಭ ಯಾರು ಹೇಳಿ ನೀವು? ಯಾರು ಹೇಳಿ? ಆಡಳಿತ ಮಂಡಳಿಯವರು. ಆಡಳಿತ ಮಂಡಳಿಯವರು 4ನೇ ಸ್ತಂಭವಾಗಿ ನಿಂತಿರ್ತಾರೆ. ಅವರು ಯಾವುದೇ ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಅಥವಾ ಯಾವುದೇ ವಿಚಾರವಾಗಿ ಬಂದರೂ ಕೂಡ ನಿರ್ಭಯತೆಯಿಂದ ಎದುರಿಸಿ, ಇವಾಗ ನೀವು ನೋಡಿರ್ಬೋದು, ಎಲ್ಲ ನನ್ನನ್ನು ಬಿಟ್ಟು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಹೊಸ
ಹೊಸ ಹೊಸ ಯೋಚನೆಗಳು ಬರುತ್ತೆ, ಹೊಸ ಹೊಸ ದಾರಿ ಹುಡುಕ್ತೀವಿ. ಆದರೆ ಎಲ್ಲ ಒಳ್ಳೆ ದಾರಿ. ಯಾವುದು ಇವಾಗ ಕೆಲವು ಸೊಸೈಟಿಗಳು ಏನು ಮಾಡ್ತಾಯಿವೆ ಅಂತ ಹೇಳಿದ್ರೆ ಅವರ ಹಣವನ್ನೆಲ್ಲನೂ ರಿಯಲ್ ಎಸ್ಟೇಟ್ ಮೇಲೆ ಹಾಕ್ತಾ ಇದ್ದಾರೆ. ಇನ್ನು ಕೆಲವು ಸೊಸೈಟಿಲಿ ಏನೋ ಚೀಟಿನೋ ಏನೋ ಮಾಡಿಸಿ ಅದಕ್ಕೆಲ್ಲ ಹಾಳು ಮಾಡ್ತಾಯಿದ್ದಾರೆ ದುಡ್ಡು. ಆದರೆ ನಾವು ಯಾವುದೇ ಅವ್ಯವಹಾರವನ್ನು ಮಾಡಿದಿರ ಅಯ್ಯ ಬೇಟಿ ನೇರವಾಗಿ ಹಣವನ್ನು ತೊಗೊಳ್ತೀವಿ. FD RD ಪಿಗ್ಮಿ SBನಲ್ಲಿ ತೊಗೊಳ್ತೀವಿ, ಅದನ್ನು ಸಾಲಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ. ನೇರ ಹೋಗ್ತಾ ಇದೆ. ಹಾಗಾಗಿ ಯಾವುದೇ ವಿಚಾರವಾದ ತೊಂದರೆ ನಮ್ಮ ಸೊಸೈಟಿನಲ್ಲಿ ಬರ್ತಾ ಇಲ್ಲ. ಅದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿಯವರು ಆಯಾ ಟೈಮಿಗೆ ಕರೆಕ್ಟಾಗಿ ಏನೇನು ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡು ಅವರು ನನಗೆ ಇನ್ಫ್ಯಾಕ್ಟ್ ಎಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಇದು ವಿಚಾರದಲ್ಲಿ ಹೆಮ್ಮೆ ಪಡ್ತೀನಿ. ನಿಮ್ಮ ಕೊಟ್ಟಿರೋ ಪುಸ್ತಕದಲ್ಲಿ ಪುಟ ನಂಬರ್ 3ರಲ್ಲಿ ಈ ವರ್ಷದಲ್ಲಿ ಒಂಚೂರು ಓಪನ್ ಮಾಡಿಕೊಡು 124 ಜನ ಮೆಂಬರ್ಸು ಹೊಸದಾಗಿ ಜಾಯಿನ್ ಆಗಿದ್ದಾರೆ. ಹೊಸ ಸದಸ್ಯರು ಸೇರಿದ್ದಾರೆ. 52 ಜನ ವಾಪಸ್ ತಗೊಂಡಿದ್ದಾರೆ. ಕಳೆದ ವಾರ್ಷಿಕ ಸಮಾರಂಭದಲ್ಲಿ ನಾವು ಹೇಳಿದ್ವಿ, ಯಾರ್ಯಾರು ಮಿನಿಮಮ್ ಟ್ರಾನ್ಸಾಕ್ಷನ್ ಮಾಡೋದಿಲ್ವೋ ಅವರ ಸದಸ್ಯತ್ವವನ್ನು ನಾವು ಅಮಾನತ್ನಲ್ಲಿ ಇಡ್ತೀವಿ. ಇದು ನಾವು ತೊಗೊಂಡಿರೋ ನಿರ್ಧಾರ ಅಲ್ಲ, ಗೌರ್ಮೆಂಟ್ ತೊಗೊಂಡಿರೋ ನಿರ್ಧಾರ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವ್ಯವಹರಿಸಬೇಕು ಅಂತ ದೃಷ್ಟಿಯಿಂದ ಗೌರ್ಮೆಂಟು ಅದನ್ನು ತಂದಿದೆ. ಅದರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಯಾರ್ಯಾರು ಕನಿಷ್ಠ ವ್ಯವಹಾರವನ್ನು ಇಲ್ಲಿ ನಡೆಸ್ತಾ ಇದ್ದಾರೋ ಅವರ ಹೆಸರುಗಳನ್ನು ಮಾತ್ರ ನಾವು ಉಳಿಸ್ಕೊಂಡಿದ್ದೀವಿ. ಉಳಿದ ಅವರ ಷೇರು ಹಣ SB ಹಣ ಎಲ್ಲನೂ ಅಮಾನತ್ ಖಾತೆಯಲ್ಲಿ ಇಟ್ಟಿದ್ದೀವಿ. ಆ ಥರ ಈ ಸಲ ನಿಷ್ಕ್ರಿಯ ಖಾತೆ ಅಂತ ಹೇಳಿ ಅದಕ್ಕೆ ವರ್ಗಾಯಿಸಿದ್ದೀವಿ. ಕೆಲವರು KYC ದಾಖಲೆಗಳು ಕೊಟ್ಟಿಲ್ಲ. KYC ದಾಖಲೆಗಳು ಬೇಕೇ ಬೇಕು. ಅದನ್ನು ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಫೋಟೋಸ್ ಆಗಲಿ ಅದೆಲ್ಲ ಬೇಕೇ ಬೇಕಾಗತ್ತೆ. ಯಾಕೆಂದರೆ ನಾವು ಅದನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ಕೇಳಿದ್ರೆ ಅದನ್ನೆಲ್ಲ ಕೊಡಲೇಬೇಕಾಗತ್ತೆ. ಅದು ಬೇಕಾಗಿರೋದ್ರಿಂದ ಅದನ್ನು ಯಾರ್ಯಾರು ಸಬ್ಮಿಟ್ ಮಾಡಿಲ್ವೋ, ಯಾರ್ಯಾರು 1,000 ರೂಪಾಯಿ ಮಿನಿಮಮ್ ಟ್ರಾನ್ಸಾಕ್ಷನ್ 1 ವರ್ಷದಲ್ಲಿ ಮಾಡ್ತಾ ಇಲ್ವೋ ಅಂತಹ ಖಾತೆಗಳನ್ನು ನಾವು ನಿಷ್ಕ್ರಿಯ ಖಾತೆ ಅಂತ ಹೇಳಿ ಅದಕ್ಕೆ ಇಟ್ಟಿದ್ದೀವಿ. ಇದರಲ್ಲಿ ಬಹುಶಃ ಇಲ್ಲಿರೋರೆಲ್ಲರೂ ನೋಟಿಸ್ ಬಂದಿರೋರೆಲ್ಲರೂ ವ್ಯವಹರಿಸ್ತಾ ಇದ್ದಾರೆ. ಇನ್ನು ಕೆಲವರು ವ್ಯವಹರಿಸ್ತಾ ಇಲ್ಲ. ನಿಮಗೆ ತಿಳಿದವ್ರು ಯಾರಾದರೂ ಇದ್ದರೆ ಹೇಳಿ, ಅವರು ಬಂದು ಅದನ್ನು ಖಾತೆಯನ್ನು ಪುನಃ ಓಪನ್ ಮಾಡಿಕೊಂಡು ಅವರ 1,000 ರೂಪಾಯಿ ಮಿನಿಮಮ್ SBನಲ್ಲಾದರೂ ಆಗಲಿ, 300 ರೂಪಾಯಿ ಮಿನಿಮಮ್ RD ಇಟ್ಟಿದ್ದೀವಿ ಅದನ್ನಾದರೂ ಆಗಲಿ ಅದರಲ್ಲಿ ಹಣವನ್ನು ತೊಡಗಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಆಮೇಲೆ ಈ ಸಲ ಆ ನಿಷ್ಕ್ರಿಯ ಖಾತೆಯಲ್ಲಿರೋರಿಗೆ ಯಾರಿಗೂ ಡಿವಿಡೆಂಡ್ ಕೊಡೋದಿಲ್ಲ. RD ಬಂದುಬಿಟ್ಟಿದೆ, ಅವ್ರು ಯಾರಿಗೂ ಡಿವಿಡೆಂಡ್ ಕೊಡೋದಿಲ್ಲ. ಸೊ ಆ ಡಿವಿಡೆಂಡ್ ಏನಾಯಿತು, ನಿಮಗಳಿಗೆ ಹಂಚಿಕೆ ಆಗ್ತಾಯಿದೆ. ಅರ್ಥ ಆಯಿತಾ? ಅದು ಎಷ್ಟು ಹಣ ಅಲ್ಲಿ ನಿಷ್ಕ್ರಿಯ ಖಾತೆಗೆ ಹೋಯ್ತೋ ಶೇರ್ ಹಣ, ಅದಕ್ಕೆ ಅವರಿಗೆ ಡಿವಿಡೆಂಡನ್ನು ಕೊಡ್ತಾ ಇಲ್ಲ. ಅದಷ್ಟು ಹಣನ ನಿಮಗೆ ವಿತರಣೆ ಮಾಡ್ತಾಯಿದ್ದೀವಿ. ಇನ್ನು ಸದಸ್ಯರಿಗೆ ಸಾಲ ನಾವು ಹೇಗೆ ಕೊಡ್ತೀವಿ ಅಂದರೆ 5-6 ತರಹ ಸಾಲವನ್ನು ನಾವು ಕೊಡ್ತಾಯಿದ್ದೀವಿ. ಯಾತ್ಯಾತಕ್ಕೆ ಕೊಡ್ತೀವಿ? ಮನೆ ಕಟ್ಟೋದಕ್ಕೆ, ಮದುವೆ ಮಾಡೋಕ್ಕೆ, ವಿದ್ಯಾಭ್ಯಾಸಕ್ಕೆ, ಸೈಟ್ ತೊಗೊಳೋದಕ್ಕೆ, ಮನೆ ರಿಪೇರಿಗೆ, ಮಕ್ಕಳ ಮದುವೆ ಮಾಡೋಕ್ಕೆ, ಇದೆಲ್ಲದಕ್ಕೂ ಸಾಲವನ್ನು ಕೊಡ್ತಾಯಿದ್ದೀವಿ. 24-25ರಲ್ಲಿ ನಾವು ಕೊಟ್ಟ ಸಾಲ 18,79,00,000 ಇತ್ತು. 5,42,00,000 ಹೊಸ ಸಾಲನ 24-25ರಲ್ಲಿ ವಿತರಣೆ ಮಾಡಿದ್ದೀವಿ. 7,03,00,000 ಸಾಲ ಅದರಲ್ಲಿ ವಸೂಲಿ ಆಗಿದ್ದು ವರ್ಷದ ಕೊನೆಗೆ 17,18,00,000 ಮಾತ್ರ ಇರುತ್ತೆ. ಪೂರ್ಣ ವಿವರನ ಪುಟ 4ರಲ್ಲಿ ಅದರ ಸ್ಟೇಟ್ಮೆಂಟು ಫುಲ್ ಕೊಟ್ಟಿದ್ದೀವಿ. ಮೊದಲು ನಾವು ಸಾಲವನ್ನು ಕೊಡುವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಸಾಲ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೋ, ಅಂದರೆ ಲೋನ್ ಅಪ್ಲಿಕೇಶನ್ ಯಾರದ್ದು ಬರುತ್ತೋ ಅವರದ್ದು ಮಾತ್ರ ಮನೆ ಹೋಗಿ ನೋಡಿಕೊಂಡು ಅವರಿಗೆ ಸಾಲ ವಿತರಣೆ ಮಾಡ್ತಾಯಿದ್ವಿ. ಆದರೆ ಈಗಿನ ಕೆಲವು ಜನಗಳು ನಂಬಿಕೆ ಉಳಿಸ್ಕೊಳ್ತಾ ಇಲ್ಲ. ಒಂದು ಅಡ್ರೆಸ್ ಕೊಡ್ತಾರೆ, ಒಂದು ಅಡ್ರೆಸ್ಸಲ್ಲಿ ಇರ್ತಾರೆ, ಹಾಗಾಗತ್ತೆ ಅನ್ನೋದ್ರಿಂದ ನಾವೇನು ಮಾಡ್ತಿದ್ದೀವಿ, ಈಗ ಮೆಂಬರ್ಶಿಪ್ ತೊಗೊಳ್ಳೋವಾಗಲೇ ಜಾಗರೂಕರಾಗಿಬಿಡ್ತಿದ್ದೀವಿ. ನಾವು ಎಷ್ಟು ಜಾಗರೂಕರಾಗಿದ್ದೀವಿ ಅಂತ ಹೇಳಿದ್ರೆ, ಒಂದೊಂದು ಮೆಂಬರ್ನು 6th ಸೆನ್ಸಲ್ಲಿ ಸ್ಕ್ಯಾನ್ ಮಾಡ್ತೀವಿ ನಾವು. ಮಾಡಿ ಅವರು ಕರೆಕ್ಟಾಗಿ ಕೊಡ್ತಾರಾ,
ನಮ್ಮ ವ್ಯವಹಾರ ಇನ್ನು ನಡೆಸ್ಕೊಂಡು ಹೋಗಬಹುದಾ ಅನ್ನೋ ದೃಷ್ಟಿಯಿಂದ ಆ ರೀತಿ ಮಾಡೋದ್ರಿಂದ ಮಾತ್ರ ನಮ್ಮ ಸೊಸೈಟಿ 30 ವರ್ಷ ಇಂದಿನವರೆಗೂ ಸಕ್ರಿಯವಾಗಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿರೋದು. ಪ್ರತಿಯೊಬ್ಬರಿಗೂ ಇವಾಗ ಸದಸ್ಯರ ತಗೊಳ್ಳೋವಾಗಲೇ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮನೆ ನೋಡಿ ಅವರು ಆಚಾರವಂತರ ವಿಚಾರವಂತರ ಎಲ್ಲನೂ ನೋಡಿ ಅವ್ರ ಸ್ಥಿತಿಗತಿಗಳನ್ನು ನೋಡಿಕೊಂಡು ಇವ್ರಿಗೆ ಸಾಲ ಕೊಟ್ಟರೆ ಕೊಡೋಕ್ಕಾಗತ್ತಾ, ವಾಪಸಾತಿ ಮಾಡೋಕ್ಕಾಗತ್ತಾ ಅಂತ ನೋಡಿಕೊಂಡು ನಾವು ಆಮೇಲೆ ಅವರಿಗೆ ಸಾಲವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಸಾಲ ಕೊಟ್ಟರೂ ಕೂಡ ಸಾಧಾರಣ 80% ಜನ ಸರಿಯಾಗಿ ಸಾಲ ಕಟ್ತಾ ಇದ್ದಾರೆ. ಇದುವರೆಗೆ 85% ಅಷ್ಟೇ ಕಟ್ತಾ ಇದ್ದಾರೆ ಸಾಲನ. ಅವ್ರಿಗೇನು ರಿಮೈಂಡರ್ಸ್ ಬೇಕಾಗಿಲ್ಲ, ಫೋನ್ ಕಾಲ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಎಲ್ಲರೂ ಆನ್ಲೈನಲ್ಲಿ ನಮಗೆ ಕಳಿಸ್ಬಿಡ್ತಾರೆ. ಇನ್ನು ಊರಿದ ಕಡೆ ಇದಿರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಆ ತರಹ ಕೆಲವ್ರು ಏನು ಮಾಡ್ತಾರೆ, ರಿಮೈಂಡರ್ಸ್ ತೊಗೊಳ್ತಾರೆ, ಫೋನ್ ಕಾಲ್ ತೊಗೊಳ್ತಾರೆ. ಫೋನ್ ಕಾಲ್ 1-2 ಫೋನ್ ಕಾಲ್ ಹೋದರೆ ಕಟ್ಬಿಡ್ತಾರೆ ಅವರು ಕೂಡ. ಇನ್ನು ಕೆಲವ್ರು ಇರ್ತಾರೆ ಸ್ವಲ್ಪ ಮಂಡು, ಏನಾಗುತ್ತೆ ಈ ತಿಂಗಳು ಕಟ್ಟಲ್ಲ, ಮುಂದಿನ ತಿಂಗಳು ಕಟ್ತೀನಿ, ಅದ್ರ ಮುಂದಿನ ತಿಂಗಳು ಕಟ್ತೀನಿ, ಆವಾಗ ಅವ್ರಿಗೆ ಬಡ್ಡಿ ಜಾಸ್ತಿ ಆಗುತ್ತೆ. ಅದನ್ನು ಅವ್ರಿಗೆ ತಿಳುವಳಿಕೆ ಕೊಟ್ಟು ಕಟ್ಟೋ ಥರ ಮಾಡೋದು ನಮ್ಮ ಸ್ಟಾಫ್ ಮೆಂಬರ್ಸು. ಯಾರು ಕಟ್ಟೋದಿಲ್ವೋ ಅದನ್ನೇ ಬೇರೆ ಲಿಸ್ಟ್ ಮಾಡಿಕೊಂಡು ಅವ್ರುಗಳು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಈ ತಿಂಗಳು ಕಟ್ಟಿ ನಿಮಗೆ ಬಡ್ಡಿ ಮುಂದಿನ ತಿಂಗಳು ಕಟ್ಟಿದ್ರೆ ಜಾಸ್ತಿ ಆಗುತ್ತೆ ಅಂತ ಅವ್ರಿಗೆ ವಿವರಣೆ ಕೊಟ್ಟು ಅದನ್ನು ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ನಾವು ಸಂಪೂರ್ಣ ಆದಷ್ಟು NPA ನಮ್ಮ ಹತ್ರ ಇಲ್ಲ ಅಂತಲೇ ಹೇಳ್ಬೋದು, ಆ ಥರ ಬರ್ತಾಯಿದೆ. ನಾವು ಯಾವ್ಯಾವ ಥರ ಸಾಲ ಕೊಡ್ತಾಯಿದ್ದೀವಿ ಅಂದರೆ, ಫಸ್ಟು ಶ್ಯೂರಿಟಿ ಲೋನು, ವೈಯಕ್ತಿಕ ಸಾಲ. ಜಾಮೀನು ತೊಗೊಂಡು 25,000ದಿಂದ 2.5 ಲಕ್ಷದವರೆಗೆ ಜಾಮೀನು ಸಾಲ ಕೊಡ್ತೀವಿ. ಅಂದರೆ ಇನ್ನಿಬ್ಬರು, ಇವಾಗ ಮೊದಲು ಒಬ್ಬರು ತೊಗೊಳ್ತಾ ಇದ್ವಿ, ಈಗ ಇಬ್ಬಿಬ್ಬರು ಶ್ಯೂರಿಟಿಗಳು ತೊಗೊಳ್ಬೇಕು ಅಂತ ಈ ಸಲ ಆಡಿಟ್ರು ಬರೆದ್ಬಿಟ್ಟಿದ್ದಾರೆ. ಸೊ ಅದರಿಂದ 20,000ದಿಂದ 2.5 ಲಕ್ಷದವರೆಗೆ ಇಬ್ಬರು ಜಾಮೀನುದಾರರನ್ನು, ಅಂದರೆ ಇಬ್ಬರು ಶೇರ್ ಹೋಲ್ಡರ್ಸನ್ನು, ಅವ್ರಿಗೆ ಗೊತ್ತಿರೋ ಶೇರ್ ಹೋಲ್ಡರ್ಸನ್ನು ಜಾಮೀನು ತೊಗೊಂಡು ಅವರಿಗೆ ಸಾಲ ವಿತರಣೆ ಮಾಡ್ತಾಯಿದ್ದೀವಿ. ಆದರೆ ಆ ಸಾಲ ಮುಗಿಯೋವರೆಗೂ ಆ 4 ಜನ ಶ್ಯೂರಿಟಿ ಹಾಕಿರೋರು ಜವಾಬ್ದಾರರಾಗಿರ್ತಾರೆ. ಎರಡನೇದು ಸ್ಥಿರಾಸ್ತಿ ಮೇಲೆ ಸಾಲ, IP ಲೋನು. ಇಮ್ಮೂವಬಲ್ ಪ್ರಾಪರ್ಟಿನ ಇಟ್ಕೊಂಡು ಅದರ ಮೇಲೆ ಅದನ್ನು ಮಾರ್ಟ್ಗೇಜ್ ಮಾಡಿ ಕೊಡ್ತೀವಿ. ಇದು ನಮಗೆ ಬರೋವಂಥದ್ದೇ ಸಾಲ ಇದು. ಯಾಕೆಂದರೆ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡೋದ್ರಿಂದ ಇದೊಂದು ತೊಂದರೆ ಇಲ್ಲ. ಎಷ್ಟಾದರೂ ಆಗಲಿ, ಪ್ರಾಪರ್ಟಿ ಎಷ್ಟಾದರೂ ಇರಲಿ, ನಾವು ಇದನ್ನು ಡಾಕ್ಯುಮೆಂಟ್ಸನ್ನು ಫಸ್ಟು ಮೌಲ್ಯಮಾಪಕರನ್ನು ಕಳಿಸ್ತೀವಿ. ಗೌರ್ಮೆಂಟ್ ಮೌಲ್ಯಮಾಪಕರವರು ಅವ್ರಿಗೆ ಕಳಿಸ್ತೀವಿ. ಅವ್ರ ವ್ಯಾಲ್ಯೂಯೇಷನ್ ಕೊಟ್ಟು ಎಷ್ಟು 60 ಲಕ್ಷ ವ್ಯಾಲ್ಯೂಯೇಷನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಧದಷ್ಟು ಮಾತ್ರ ಕೊಡ್ತೀವಿ ನಾವು. ಯಾಕೆಂದರೆ ನಾವು ಎಲ್ಲ ರೀತಿಯಿಂದಲೂ ಮುನ್ನೆಚ್ಚರಿಕೆ ತೊಗೊಳ್ಬೇಕು. 30 ಲಕ್ಷ ಕೊಟ್ಟಿರ್ತೀವಿ. ಹಾಗೆ ಕಾನೂನು ತಜ್ಞರಿಗೆ ಕಳಿಸ್ತೀವಿ. ಅವ್ರದ್ದು ಒಪಿನಿಯನ್ ತೊಗೊಂಡು ಎಲ್ಲ ಪಕ್ಕ ಆದಮೇಲೆ ಲೋನ್ ಕಮಿಟಿ ಮೀಟಿಂಗ್ನ ಕರೆದು, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಲೋನ್ ಕಮಿಟಿನಲ್ಲಿ ಇರ್ತಾರೆ, ಅವರನ್ನು ಕರೆದು ಅವ್ರಿಗೆ ಮತ್ತು ಅವ್ರ ಹಿಂದ್ಗಡೆ ಲೋನ್ ತೊಗೊಂಡಿರ್ತಾರಲ್ಲ ಅದನ್ನು ಚೆಕ್ ಮಾಡಿ ಅವರು ಕರೆಕ್ಟಾಗಿ ಕಟ್ಟಿದ್ರೆ ಮಾತ್ರ ಮುಂದಿನ ಲೋನನ್ನು ನಾವು ಸ್ಯಾಂಕ್ಷನ್ ಮಾಡ್ತಾಯಿದ್ದೀವಿ. ಇಲ್ಲದೇ ಇದ್ದರೆ ಮುಲಾಜಿಲ್ಲದೆ ಹೇಳ್ತೀವಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ. ಅರೆ ಭದ್ರತಾ ಸಾಲ, ಇದನ್ನು ತುಂಬ ಸದಸ್ಯರು ತುಂಬ ಸಲಗಳಿಂದ ತೊಗೊಂಡಿರ್ತಾರೆ. 8-10 ಸಲ ತೊಗೊಂಡು ಮತ್ತೆ ಅವರು ಲೋನ್ ಬೇಕು ಅಂತ ಬಂದಾಗ ಅದಕ್ಕೆ ಅರೆ ಭದ್ರತಾ ಸಾಲ ಅಂತ ಕೊಡ್ತೀವಿ. ಅದು 3 ಲಕ್ಷದವರೆಗೂ ಕೊಡ್ತಾಯಿದ್ದೀವಿ. ಇನ್ನು ಠೇವಣಿ ಮೇಲಿನ ಸಾಲ, ಭದ್ರತೆ ನಿಮ್ಮದು FD ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಏನಿರುತ್ತೆ, ಇವಾಗ 1 ಲಕ್ಷ FD ಇಟ್ಟಿದ್ರೆ 80,000 ಸಾಲ ತೊಗೊಳ್ಬೋದು ಅದರ ಮೇಲೆ. ಆ ಸಾಲನ ನಿಮಗೆ ಸೇಮ್ ಡೇ FD ಸರ್ಟಿಫಿಕೇಟ್ ತೊಗೊಂಬಂದು ಕೊಟ್ಟರೆ ಸೇಮ್ ಡೇ ನಿಮ್ಮ ಆನ್ಲೈನ್ಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿಬಿಡುತ್ತೆ ಅದು. ಮತ್ತು ಈಗ ಕಳೆದ ವರ್ಷದಿಂದ ನಿತ್ಯ ಮರುಪಾವತಿ ಸಾಲ, ಡೈಲಿ ಲೋನ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದು ಈ ಸುತ್ತಮುತ್ತಲಿನ ಹಣ್ಣು ವ್ಯಾಪಾರಿಗಳು ಮತ್ತು ಸಣ್ಣ ಉದ್ದಿಮೆದಾರರು ಇವರಿಗೆಲ್ಲ ಅನುಕೂಲ ಆಗ್ತಾಯಿದೆ. ಅವರೆಲ್ಲ ದಿನ ಕಟ್ಬಿಡ್ತಾರೆ ಆನ್ಲೈನಲ್ಲಿ. ಇವಾಗ ಯಾವುದು ನಾವು ಕ್ಯಾಶ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಕೆಲವು ಸದಸ್ಯರು ತುಂಬ ವಯಸ್ಸಾಗಿದೆ, ನನಗೆ ಬರೋಕ್ಕಾಗಲ್ಲಪ್ಪ, ನೀವು ಬನ್ನಿ ಅಂತ ಹೇಳಿದ್ರೆ ಅಂಥವ್ರ ಹತ್ರ ಕಳಿಸ್ತಾ ಇದ್ದೀವಿ ಹೊರತು ಎಲ್ಲರೂ ಈಗ ಡಿಜಿಟಲ್ಲು ಆನ್ಲೈನಲ್ಲಿ ನಮಗೆ ಎಲ್ಲರಿಗೂ ಕಳಿಸ್ಬಿಡ್ತಾರೆ. ಬಟ್ ಸೇಮ್ ಡೇ ಅವರಿಗೆ ರಸೀದಿಗಳು ಅವತ್ತೇ ಹೊರಟೋಗುತ್ತೆ. ಅವ್ರು 300 ರೂಪಾಯಿ ಮಿನಿಮಮ್ ಇಟ್ಟಿದ್ದೀವಿ. 300 ರೂಪಾಯಿ ಅವ್ರು ಕಟ್ಟಿದ್ರು ಕೂಡ ಅವ್ರಿಗೆ ಅವತ್ತು ಸಾಯಂಕಾಲ ಅಥವಾ ಮಾರನೇ ದಿವಸ ಬೆಳಗ್ಗೆ ಒಳಗಡೆಗೆ 300 ರೂಪಾಯಿದು ಸರ್ಟಿಫಿಕೇಟ್ ರಸೀದಿ ಅವ್ರಿಗೆ ಹೊರಟೋಗುತ್ತೆ. ಇದುವರೆಗೂ ದುಡ್ಡು ಕಟ್ಟಿ ಯಾರಾದರೂ ರಸೀದಿ ಬಂದಿಲ್ಲದೆ ಇರೋ ಇದೆಯಾ ಯಾರ್ದಾದ್ರೂ? ಆ ಥರ ವಿಚಾರ ಯಾರ ಹತ್ರ ಆದರೂ ಇದೆಯಾ? ದುಡ್ಡು ಕಟ್ಟಿ ಇವತ್ತು ನನಗಿನ್ನೂ ರಸೀದಿ ಬಂದಿಲ್ಲ ಅಂತ ಹೇಳಿದಿರೋರು ಯಾರು ಇದ್ದಾರಾ? ನೋಡಿ, ಯಾರೂ ಇಲ್ಲ. ಅಂದರೆ ಇವತ್ತು ನೀವು ದುಡ್ಡು ಕಟ್ಟಿದ್ರೆ ಮರುದಿವಸನೇ ನಿಮಗೆ ನಮ್ಮ ಸ್ಟಾಫು ರಸೀದಿ ಕಳಿಸ್ಬಿಡ್ತಾರೆ. ಈಗ ಸದಸ್ಯರ ಠೇವಣಿಗಳಿಗೆ ನಾವು ವರ್ಷಕ್ಕೆ
8.5% ಅಷ್ಟು ಬಡ್ಡಿಯನ್ನು ವಿತರಣೆ ಮಾಡ್ತಾಯಿದ್ದೀವಿ. ಆನ್ ಮೆಚುರಿಟಿ ವರ್ಷಕ್ಕೆ ಒಂದು ಸಲ ಅವ್ರು ಬಡ್ಡಿ ತೊಗೊಳ್ತಾರೆ ಅಂದರೆ 8.5% ಕೊಡ್ತಾಯಿದ್ದೀವಿ. ಮತ್ತು ತಿಂಗಳು ಅಥವಾ 3 ತಿಂಗಳು ಅಥವಾ 6 ತಿಂಗಳಿಗೆ ಅವ್ರು ಬಡ್ಡಿ ತೊಗೊಳ್ತೀವಿ ಅಂತ ಹೇಳಿದ್ರೆ ಅವರಿಗೆ 8% ಅಷ್ಟು ಬಡ್ಡಿಯನ್ನು, ಈಗ ಯಾರಿಗೂ ನಾವಿಲ್ಲಿ 10,000 ರೂಪಾಯಿವರೆಗೆ ಮಾತ್ರ ಕ್ಯಾಶ್ ಕೊಡ್ತೀವಿ. ಉಳಿದವರೆಲ್ಲರಿಗೂ ಬ್ಯಾಂಕಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಸೇಮ್ ಡೇ ಎಲ್ಲ ಲಿಸ್ಟ್ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಯಾರ್ಯಾರಿಗೆ ಯಾವತ್ತು ಅಂತ ಹೇಳಿ. ಆ ಲಿಸ್ಟಿನ ಪ್ರಕಾರ ಅವರವ್ರಿಗೆ ಅವತ್ತೇ ಆನ್ಲೈನಲ್ಲಿ ಬನ್ನಿ ಇಂಟ್ರೆಸ್ಟು ಹೊರಟೋಗ್ಬಿಡುತ್ತೆ. ಮತ್ತು ಡೆಪಾಸಿಟ್ ಇಟ್ಟಿರೋರು ಅಂಥವರು ಯಾವಾಗಲೇ ಬಂದು ಕೇಳಿದ್ರು, ಅಂದರೆ ವರ್ಕಿಂಗ್ ಅವರ್ಸ್ ಆಗಬೇಕು, ಯಾವತ್ತು ಯಾರೇ ಬಂದು ಕೇಳಿದ್ರು ಕೂಡ ಅವರಿಗೆ ತಕ್ಷಣ ಸಿಗೋ ಹಾಗೆ ನಾವು ಮಾಡಿದ್ದೀವಿ. ಅವ್ರದ್ದು ಅಕೌಂಟ್ಸ್ ಎಲ್ಲ ಅಕೌಂಟ್ ನಂಬರ್ಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಬ್ಯಾಂಕಲ್ಲಿ. ಸೇಮ್ ಡೇ ಸೇಮ್ ಟೈಮ್ ಅವರಿಗೆ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ವರ್ಷದ ಪ್ರಾರಂಭದಲ್ಲಿ ನಮಗೆ 20,24,00,000 ಇದ್ದ ಠೇವಣಿ ಈಗ 19,57,00,000 ಆಗಿದೆ. ನಾವು ಈ ಠೇವಣಿಗಳನ್ನು ಮಾತ್ರ ನಮಗೆ ಯಾವಾಗ ಬೇಕೋ ಆವಾಗ ಮಾತ್ರ ತೊಗೋತೀವಿ. ಸುಮ್ಮನೆ ಅನ್ನೆಸೆಸರಿ ಅವರಿಗೆ ಬಡ್ಡಿ ಕೊಟ್ಕೊಂಡು ನಾವಿಲ್ಲಿ ಕರೆಂಟ್ ಅಕೌಂಟಲ್ಲಿ ನಮಗೆ ಬಡ್ಡಿ ಬರೋದಿಲ್ಲ, ಅದನ್ನು ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಯಾವಾಗ ನಮ್ಗೆ ಅವಶ್ಯಕತೆ ಇದೆ ಆವಾಗ ಮಾತ್ರ ನಾವು ಠೇವಣಿಗಳನ್ನು ವಸೂಲಿ ಮಾಡ್ತಾಯಿದ್ದೀವಿ. ಇನ್ನು ಪುಟ 4ರಲ್ಲಿ ಆಡಳಿತ ಮಂಡಳಿಯಲ್ಲಿ ಇರುವಂಥ ಸದಸ್ಯರು ಯಾರು ಇದರ ಸೇವೆಯನ್ನು ತಗೊಳ್ತಾ ಇದ್ದಾರೆ ಅದರ ಪೂರ್ಣ ವಿವರ ಅದರಲ್ಲಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ 8 ಮಂದಿ ನಿರ್ದೇಶಕರು ಸೇರಿ ಷೇರು ಮತ್ತು ಠೇವಣಿಗಳಲ್ಲಿ 2,05,00,000 ತೊಡಗಿಸ್ಕೊಂಡಿದ್ದಾರೆ. ಇದು ಪುಟ 4ರಲ್ಲಿ ಅದರ ವಿವರಗಳನ್ನು ಯಾರ್ಯಾರು ಯಾವ್ಯಾವ ಖಾತೆಯಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳೋದನ್ನು ಕೊಟ್ಟಿದ್ದೀವಿ. ಇನ್ನು ದೀರ್ಘಾವಧಿ ಯೋಚನೆಗೆ ಬಂದರೆ ನಾವು ಏನೇನು ಮುಂದೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅಂದರೆ, ನಾವು ಇಟ್ಟಿರೋದು ಒಂದೇ ರಿಜಿಸ್ಟರ್ಡ್ ಸೊಸೈಟಿ, ಇದೊಂದು. ಬೇರೆ ನಮಗೆ ಬೆಂಗಳೂರಿನಲ್ಲಿ ಎಲ್ಲೇ ಬ್ರ್ಯಾಂಚ್ ಮಾಡೋ ಉದ್ದೇಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯಿಂದ ಇರೋರೆಲ್ಲರೂ ವರ್ಕ್ ಮಾಡ್ತಾಯಿರೋರು. ನಮಗೆ ಸ್ಯಾಟರ್ಡೇ ಸಂಡೇ ಈ ಥರ ಅವ್ರ ಅವೈಲಬಿಲಿಟಿ ಇರುತ್ತೆ. ಸೊ ಬೇರೆ ಕಡೆ ಓಪನ್ ಮಾಡಿದ್ರೆ ನಾವುಗಳೇ ಖುದ್ದಾಗಿ ನೋಡ್ಕೋಬೇಕು, ನಾವು ಸ್ಟಾಫ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ಅದು ನಾವೇ ಖುದ್ದಾಗಿ ನೋಡ್ಕೋಬೇಕಾಗತ್ತೆ. ಈ ಬ್ರ್ಯಾಂಚನ್ನು ಇದನ್ನು ಓಪನ್ ಮಾಡಿದ್ದೀವಿ, ನಮಗೆ ಇದಕ್ಕೆ ದಿನಾಗಲೂ ಬರೋಕ್ಕಾಗ್ತಾ ಇದೆ, ನಾವು ದಿನ ಬಂದು ನೋಡ್ಕೋತಾ ಇದ್ದೀವಿ. ಬೇರೆ ಕಡೆ ಆದರೆ ಎಲ್ಲೂ ನಮ್ಗೆ ಹೋಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಮಗೆ ಯಾವುದೇ ಬ್ರ್ಯಾಂಚು ಓಪನ್ ಮಾಡೋಕ್ಕೆ ನಮ್ಮ ಮನಸ್ಸಿನಲ್ಲಿ ಇಲ್ಲ ಅದು. ಆದರೆ ಈಗ ಒಂದು ಹಳ್ಳಿಗಳಲ್ಲಿ ಯಾವುದಾದ್ರೂ ಒಂದು ಹತ್ತಿರದಲ್ಲಿರೋವಂಥ ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿ ಅಲ್ಲಿರೋವಂತಹ ರೈತರುಗಳಿಗೆ, ಬಡ ಕುಟುಂಬಗಳಿಗೆ ಒಂದು ಸಹಾಯ ಮಾಡಬಹುದಾ ಅಂತ ಒಂದು ಯೋಚನೆ ನಡೀತಾ ಇದೆ. ಅದನ್ನು ಈ ಸಲ ಗೌರ್ಮೆಂಟ್ ಕೂಡ ನಮಗೆ ಬೆಂಬಲಿಸ್ತಾ ಇದೆ ಮಾಡಿ ಅಂತ ಹೇಳಿ. ಅದರಿಂದ ಅದನ್ನು ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿ ನಾವು ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿಲ್ಲದಂಗೆ ಯಶಸ್ವಿನಿ ಯೋಜನೆಯನ್ನು ಮಾಡಿದ್ದೀವಿ. ಇದನ್ನು 3-4 ವರ್ಷದಿಂದ ನಡೀತಾ ಇದೆ. ಇದು ಕರ್ನಾಟಕ ಸರ್ಕಾರದ ಯೋಜನೆ. ಇದರಲ್ಲಿ ಬಹಳಷ್ಟು ಜನ ಮಾಡ್ಕೊಂಡಿದ್ದಾರೆ. ಇನ್ನೂ ನಾವು ಪ್ರತಿ ವರ್ಷ ಪ್ರತಿಯೊಬ್ಬರಿಗೂ ಬಂದ ಮೇಲೆ ಅವರಿಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾಯಿದ್ದೀವಿ, ಲೆಟ್ರ್ ಕಳಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವರು ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬರ್ತಾರೆ, ಮೇಡಮ್ ಯಶಸ್ವಿನಿ ಕಾರ್ಡ್ ಬೇಕು ಅಂತ. ಅದು ನಮಗೆ ಬೇಜಾರಾಗುತ್ತೆ. ಅವಾಗ ಆಪ್ರೇಷನ್ಗೆ ಅಡ್ಮಿಟ್ ಮಾಡಿರ್ತಾರೆ, ಇಲ್ಲಿ ಯಶಸ್ವಿನಿ ಕಾರ್ಡ್ ಬೇಕು ಅಂತ ಬರ್ತಾರೆ. ಪಾಪ ಅವ್ರು ಮಾಡಿಸಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅಂದರೆ ಕೆಲವರು ವಾಟ್ಸಪ್ಪೇ ನೋಡಿರಲ್ಲ, ಗ್ರೂಪಲ್ಲೇ ನೋಡಿರಲ್ಲ ಅವರು. ಅಂಥವ್ರಿಗೆ ನಮಗೆ ಬೇಜಾರಾಗುತ್ತೆ, ಮಾಡಿಸಿಲ್ವಲ್ಲ ಅಂತ. ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ದಯವಿಟ್ಟು ಎಲ್ಲರೂ ಈ ಯೋಜನೆಯನ್ನು, ನಮಗೆ ಬೇರೆ ಇನ್ಶೂರೆನ್ಸ್ ಇರಬಹುದು, ಆದರೂ ಕೂಡ ಇದೊಂದು ಯೋಜನೆ ಮಾಡಿಟ್ಕೊಂಡ್ರೆ ತಕ್ಷಣಕ್ಕೆ ಇದು ಬೇಕಾಗಬಹುದು. ಅದರಿಂದ ಮುಂದಿನ ವರ್ಷ ಡಿಸೆಂಬರ್ 26 ನಂತರ ಗೌರ್ಮೆಂಟಿಂದ ಅನೌನ್ಸ್ ಆದಮೇಲೆ ನಿಮಗೆ ವಾಟ್ಸಪ್ ಗ್ರೂಪ್ಗಳ ನಿಮ್ಮದೆಲ್ಲ ಗ್ರೂಪ್ ಮಾಡಿದ್ದೀವಿ, ಗ್ರೂಪಲ್ಲಿ ಹಾಕ್ತೀವಿ. ಮತ್ತು ಫೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ. ಮತ್ತು ಫೋನ್ ಮಾಡಿ ಇದು ಕಾಗದಗಳನ್ನು ಕಳಿಸ್ತೀವಿ. ಅದನ್ನು ನೋಡಿಕೊಂಡು ಎಲ್ಲರೂ ದಯವಿಟ್ಟು ಬಂದು ಆ ಯೋಜನೆಯಲ್ಲಿ, ಗೌರ್ಮೆಂಟಿಂದ ಬೇಕಾದಷ್ಟು ಯೋಜನೆಗಳಿದೆ, ಆಯುಷ್ಮಾನ್ ಭವ ಇದೆ, ಎಲ್ಲನೂ ಇದೆ. ಆದರೆ ತಕ್ಷಣಕ್ಕೆ ಹತ್ತಿರದಲ್ಲಿ ನಮ್ಗೆ ಯಾವುದಾಗುತ್ತೆ ಅದನ್ನೆಲ್ಲ ಮಾಡಿಟ್ಕೊಂಡಿದ್ರೆ, ಇದಕ್ಕೆ ನಾವು 1,000 ರೂಪಾಯಿ ಖರ್ಚು ಮಾಡ್ತೀವಿ ಅಷ್ಟೇ, 5 ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಅದರಲ್ಲಿ. ಅದಕ್ಕೆ ಅದನ್ನು ತಕ್ಷಣ ಅಂದರೆ ಗೌರ್ಮೆಂಟಿಂದ ಅದು ಒಂದು ಮಾಡಿದ್ದಾರೆ, 30,000 ಒಳಗಡೆ ಇನ್ಕಮ್ ಇರಬೇಕು ಅಂತ. 30,000 ಒಳಗಡೆ ಇನ್ಕಮ್ ಇದ್ದರೆ ಮಾತ್ರ ಆ ಯೋಜನೆ ಆಗುತ್ತೆ, ಅದ್ರ ಮೇಲೆ ಬಂದವರಿಗಿಲ್ಲ. ಯಾರ್ಯಾರಿಗೆ ಅದಕ್ಕೆ ಒಳಗಡೆ ಇನ್ಕಮ್ ಇದೆ ಅವರೆಲ್ಲರೂ ಅದನ್ನು ಮಾಡಿಸ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ತರಬೇತಿಗಳನ್ನು ನಾವು ಇಲ್ಲಿ ಕೊಡ್ತಾನೇ ಇದ್ದೀವಿ. ಕಾನೂನು ವಿಚಾರದಲ್ಲಾಗಲಿ,
ಮತ್ತು ದೈನಿಕ ಕಾರ್ಯಾಚರಣೆಗೆ ಬೇಕಾದ ನೈಪುಣ್ಯತೆ, ಅದರ ಬದಲಾವಣೆ ನಿರಂತರವಾಗಿ ನಡೀತಾ ಇದೆ. ಸಹಕಾರಿಯ ಸದಸ್ಯರಿಗೆ, ಉದ್ಯೋಗಿಗಳಿಗೆ, ಆಡಳಿತ ಮಂಡಳಿಯವರಿಗೆ ತರಬೇತಿ ಮತ್ತೆ ಅವಶ್ಯಕ. ಏಕೆಂದರೆ ಹೊಸ ರೂಲ್ಸ್ ಬರ್ತಾ ಇರೋದ್ರಿಂದ ನಮಗೆ ದಿನ ಒಂದೊಂದು ರೂಲ್ ಚೇಂಜ್ ಆಗ್ತಾ ಇದೆ. ಈಗ ಮೊನ್ನೆ ನೋಡಿರ್ಬೋದು, ಗೌರ್ಮೆಂಟಿಂದ ಕೋಆಪರೇಟಿವ್ ಮಿನಿಸ್ಟ್ರೇ ಅವರು ಬಿಟ್ಬಿಟ್ರು. ಇವಾಗ ಬೇರೆ ಇನ್ನೊಬ್ಬರನ್ನ ಮಾಡೋವರೆಗೆ ಹೊಸ 3 ನಿಯಮಗಳನ್ನು, ಕಾನೂನುಗಳನ್ನು ತಂದುಬಿಟ್ಟಿದ್ದಾರೆ. 3 ಮಾರಕವಾಗಿದೆ. ನಮಗೆ ಸೊಸೈಟಿಗಳಿಗೆ 3 ಮಾರಕವಾಗಿದೆ. ಅದಕ್ಕೆ ಹೋರಾಡ್ತಾ ಇದ್ದೀವಿ ನಾವು. ಆ 3 ಬಂದರೆ ನಮಗೆ ಸೊಸೈಟಿ ನಡೆಸೋದೇ ಕಷ್ಟ ಆಗುತ್ತೆ. ಅದಕ್ಕೆ ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಸಹಕಾರ ಭಾರತಿಯಿಂದ ಇರಬಹುದು ಅಥವಾ ನಮ್ಮ ಎಲ್ಲ ಸೊಸೈಟಿಗಳಿಂದ, ಒಕ್ಕೂಟದಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಿ. ಆ ಒಕ್ಕೂಟದಿಂದ ಎಲ್ಲ ಕಡೆಯಿಂದ ನಾವು ಅದನ್ನು ತುಂಬ ಗೌರ್ಮೆಂಟ್ ಜೊತೆಗೆ ಫೈಟ್ ಮಾಡ್ತಾಯಿದ್ದೀವಿ. ಅದು ಬಹುಶಃ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ, ಅದಕ್ಕೆ ಒಪ್ಪಿಗೆ ಕೊಟ್ಟೂ ಇಲ್ಲ. 3 ಸಲ ಹೋಗಿ ವಾಪಸ್ ಬಂದಿದೆ, ಅದು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಅದನ್ನು ಕೊಟ್ಟರೆ, ಕಾಮನ್ ಮ್ಯಾನಿಗೆ ತುಂಬ ತೊಂದರೆ ಆಗುತ್ತೆ ಆ ಕಾನೂನನ್ನು ಕೊಟ್ಬಿಟ್ರೆ. ಅದರಿಂದ ಆ ಕಾನೂನು ಬಹುಶಃ ರಿಜೆಕ್ಟ್ ಆಗುತ್ತೆ, ಅದು ಆಗೋದಿಲ್ಲ. ಹೆಣ್ಮಕ್ಳಿಗಾಗಿ ನಾವು ವಿಶೇಷ ಕಾರ್ಯಕ್ರಮನ ಏರ್ಪಡಿಸ್ತೀವಿ, ಆದರೆ ಭಾಳಷ್ಟು ಜನ ಅದರ ಉಪಯೋಗನ ತಗೋತಾ ಇಲ್ಲ. ನಾವು ಮಹಿಳಾ ದಿನಾಚರಣೆಯನ್ನು ಪ್ರತಿ ಮಾರ್ಚಲ್ಲೂ ಮಾಡ್ತಾಯಿದ್ದೀವಿ, ಆದರೆ ಒಂದು 30-40 ಜನ ಮಾತ್ರ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಅದಕ್ಕೆ ಬರ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು, ಈಗ ಎಷ್ಟು ಜನ ಬಂದಿದ್ದೀರೋ ಅಷ್ಟು ಜನವೂ ಬಂದು ನಿಮ್ಮ ಸೊಸೈಟಿ ಕಾರ್ಯಕ್ರಮ ಅಂತ ತಿಳ್ಕೊಂಡು, ನಾವು ಗಣ್ಯರನ್ನು ಅವತ್ತಿನ ದಿವಸ ಆಹ್ವಾನ ಮಾಡ್ತೀವಿ, ಅವರಿಗೆ ಸನ್ಮಾನ ಮಾಡ್ತೀವಿ. ಮತ್ತು ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಸನ್ನು ಅವತ್ತು ತೋರಿಸೋದಕ್ಕೆ ಅವಕಾಶ ಕೊಡ್ತೀವಿ. ನೀವೇ ಸೊಸೈಟಿಗೆ ಅದಕ್ಕಿಂತ ಮುಂಚೆ ಬಂದು ಏನೇನು ಮಾಡಬಹುದು ಅನ್ನೋ ಸಜೆಷನ್ಸನ್ನು ಕೊಟ್ಟು ಅದನ್ನು ಮಾಡಿಸಿ ನೀವು ಸಂತೋಷ ಪಡಬಹುದು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀವಿ. ಮತ್ತು ಮನೆ ಮದ್ದು, ಸಣ್ಣಕ್ಕೂ ನಾವು ಡಾಕ್ಟ್ರ್ ಹತ್ರ ಹೋಗೋದು ಬೇಡ. ನಮ್ಮ ಮನೆಯಲ್ಲೇ ಮದ್ದಿರುತ್ತೆ, ಅಡುಗೆ ಮನೆಯಲ್ಲೇ ಜೀರಿಗೆ, ಮೆಣಸುಕಾಳು ಎಲ್ಲ ಇರುತ್ತೆ. ಅದನ್ನೇ ಉಪಯೋಗಿಸ್ಬಿಟ್ಟು ನಾವು ಮನೆ ಮದ್ದು ಹೇಗೆ ಮಾಡ್ಕೋಬೋದು ಅನ್ನೋದಕ್ಕೆ ಕಾರ್ಯಕ್ರಮನ ಅರೇಂಜ್ ಮಾಡ್ತಾಯಿದ್ದೀವಿ. ಆದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ, ನೋಟಿಸ್ ಬೋರ್ಡಲ್ಲಿ ಹಾಕ್ತೀವಿ, 8-10 ಜನ ಬರ್ತಾರೆ. ಹಂಗೆ ಆಗೋದಿಲ್ಲ. ಏಕೆಂದರೆ ಕಾರ್ಯಕ್ರಮ ನಡೆಸೋರಿಗೂ ಕೂಡ ಒಂದು ಅವರಿಗೆ ಉತ್ಸಾಹ ಬರೋದಕ್ಕೆ ಕೊನೆ ಪಕ್ಷ ಒಂದು 15-20 ಜನನಾದರೂ ಬೇಕಾಗಿರುತ್ತೆ. ಹತ್ತತ್ರದಲ್ಲಿರೋ ಅಟ್ಲೀಸ್ಟು ಅವ್ರುಗಳಾದರೂ ಅದನ್ನು ಬಂದು ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆರೋಗ್ಯ ಶಿಬಿರ ನಾವು ಪ್ರತಿ ತಿಂಗಳ ಕೊನೆಯ ವಾರದಂದು ಇಲ್ಲಿ ಡಯಾಬಿಟಿಸ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನಮ್ಮ ಲಯನ್ಸ್ ಕ್ಲಬ್ಬು, ಇಲ್ಲೇ ನಾವೇ ಒಂದು ಲಯನ್ಸ್ ಕ್ಲಬ್ ನಡೆಸ್ತಾ ಇದ್ದೀವಿ. ಅದರ ಸಹಾಯದಿಂದ ಯಶಸ್ವಿ ಲಯನ್ಸ್ ಕ್ಲಬ್ ಅಂತ ಮಾಡಿದ್ದೀವಿ. ಅದರ ಸಹಾಯದಿಂದ ನಮ್ಮ ಯಶಸ್ವಿನಿ ಸೊಸೈಟಿ ಸಹವರ್ತಿಯೊಂದಿಗೆ ಕೆಳಗಡೆಗೆ ಡಯಾಬಿಟಿಸ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಸುತ್ತಮುತ್ತಲಿರೋರು ಎಲ್ರಿಗೂ ಅದರಿಂದ ಅನುಕೂಲ ಆಗ್ತಾಯಿದೆ. ಮತ್ತು ಈ ಸಲ ಡಯಾಬಿಟಿಸ್ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡ್ಕೊಳ್ಬೇಕು ಅಂತ ಹೇಳಿ ಕ್ಯಾಂಪ್ನ ಮಾಡ್ತಾಯಿದ್ದೀವಿ. ಮತ್ತು ಈ ಸಲ ಒಂದು ಬುಕ್ಕು ಕೂಡ ರಿಲೀಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಆಹಾರ ತೊಗೊಳ್ಬೇಕು, ಯಾವ ಥರ ಡಯಟ್ ಮಾಡಬೇಕು ಅದನ್ನೆಲ್ಲನೂ ಹಿಂದೆ ನಮ್ಮ ಹತ್ರ ಒಬ್ಬರು ಡಯಟಿಷಿಯನ್ ಬಂದಿದ್ದರು, ವಿಶಾಖ ಅಂತ ಹೇಳಿ, ಅವರೇ ಅದನ್ನು ಬರೆದು ಕೊಟ್ಟಿದ್ದಾರೆ. ಈ ಸಲ ಅದನ್ನು ನಾವು ಸಭೆಯಲ್ಲಿ ಹಂಚ್ತಾ ಇದ್ದೀವಿ. ಡಯಾಬಿಟಿಸ್ ಕ್ಯಾಂಪ್ ಮಾಡಿ ಅವತ್ತಿನ ದಿವಸನೇ ಒಂದು ಮಧ್ಯಾಹ್ನ ಒಂದು ವಿಚಾರ ವಿನಿಮಯ ಗೋಷ್ಠಿ ಇಟ್ಕೊಳ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಕಳಿಸ್ತೀವಿ. ದಯವಿಟ್ಟು ಹತ್ತಿರದಲ್ಲಿರೋರು ಎಲ್ಲರೂ ಅದರಲ್ಲಿ ಬಂದು ಭಾಗವಹಿಸಿ ಅದರ ಉಪಯೋಗನ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಉಚಿತ ವಾಚನಾಲಯ ಕೆಳಗಡೆ ನೀವು ನೋಡಿರಬಹುದು, ದೊಡ್ಡದು ಬೀರು ಮಾಡಿಸಿದ್ದೀವಿ, 2 ಬೀರು ಮಾಡಿಸಿದ್ದೀವಿ. ಬುಕ್ಸ್ ಎಲ್ಲ ಕಡಿಮೆ ಇತ್ತು, ಇವಾಗ ಇನ್ನೂ ಹೆಚ್ಚು ಬುಕ್ಸನ್ನು ಮಾಡಿ ಪ್ರತಿ ದಿವಸ ಅಲ್ಲಿ ವಾಚಕರಿಗೆ, ಓದೋರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಎಲ್ಲರಿಗೂ ಎಲ್ಲ ಮ್ಯಾಗ್ಝೈನ್ಸು ತೊಗೊಂಡು ಬಂದು ಅಲ್ಲಿ ಇಡ್ತಾಯಿದ್ದೀವಿ. ಸುತ್ತಮುತ್ತಲು ಎದುರುಗಡೆ ಪಾರ್ಕಿಗೆ ಬರುವಂಥ ಜನ ಎಲ್ಲರೂ ಅಲ್ಲಿ ಬಂದು ಬೆಳಗ್ಗೆ ಹೊತ್ತು ನ್ಯೂಸ್ ಪೇಪರ್ ಓದ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ನಿಮಗೆ ಗೊತ್ತಾಯ್ದಂಗೆ ಸದಸ್ಯರಿಗೆ ಸಾಲ ಕೊಡ್ತಿದ್ದೀವಿ. ಯಾವಾಗ ಯಾರು ಬಂದು ಕೇಳಿದ್ರು ಕೂಡ ಮೊದಲೆಲ್ಲ ಕೊಟ್ಬಿಡ್ತಾಯಿದ್ವಿ, ಅಯ್ಯೋ ಪಾಪ ಅಂದ್ಬಿಟ್ಟು. ಆದರೆ ಈಗ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಎಲ್ಲದಕ್ಕೂ. ಅವ್ರ ಮನೆಗೆ ಹೋಗಿ ಅವ್ರನ್ನ ಚೆಕ್ ಮಾಡಿಕೊಂಡು, ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ ಎಲ್ಲನೂ ಚೆಕ್ ಮಾಡಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲ ಮಾಡಿ ಇವಾಗ ಸಾಲವನ್ನು ಕೊಡ್ತಾಯಿದ್ದೀವಿ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬಂದರೆ ನಾವು ಎಲ್ಲರಿಗೂ ನಿಮಗೆ ತಿಳಿದಂಗೆ SSLC ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ SSLC, PUC, ಗ್ರ್ಯಾಜುಯೇಷನ್ ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, ಅವ್ರಿಗೆಲ್ಲರಿಗೂ ಹೈ ಪರ್ಸೆಂಟೇಜ್ ತೊಗೊಂಡಿರೋರಿಗೆ ನಾವು ಸ್ಕಾಲರ್ಶಿಪ್ಸನ್ನು ಕೊಡ್ತಾಯಿದ್ದೀವಿ. ಹೀಗೆ ಇದನ್ನು ನಾವು ನಿಮ್ಮಗಳ ಪ್ರೋತ್ಸಾಹದಿಂದ ನಾವು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ವರ್ಷ ನಾವು ಇಲ್ಲಿ ಶಬರಿ ಸ್ಕೂಲ್ ಅಂತ ಇದೆ, ಆ ಶಬರಿ ಸ್ಕೂಲ್ಗೆ ಬುಕ್ಸು ಮತ್ತು ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಕೊಟ್ಟಿದ್ವಿ ಹೋಗಿ. ಮತ್ತು ಅದ್ರ ಹಿಂದಿನ ವರ್ಷ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ
ಬುಕ್ಸ್ ಎಲ್ಲ ಕೊಡ್ತಾ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಕೊಟ್ಟಿದ್ವಿ ಗೌರ್ಮೆಂಟ್ ಸ್ಕೂಲ್ಗೆ. ಆದರೆ ಗೌರ್ಮೆಂಟ್ ಸ್ಕೂಲ್ಗೆ ಗೌರ್ಮೆಂಟಿಂದನೇ ಬೇಕಾದಷ್ಟು ಬರುತ್ತೆ. ಒಂದು ಪ್ರೈವೇಟ್ ಸ್ಕೂಲು ಇಲ್ಲಿ ಸುತ್ತಮುತ್ತಲಿರುವಂಥ ಬಡ ಹುಡುಗರು ಆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಆ ಸ್ಕೂಲ್ ಟೀಚರ್ಸ್, ಸ್ಕೂಲ್ ಹೆಡ್ ಮೇಡಮ್ ಮಕ್ಕಳ ಹತ್ರ ಫೀಸ್ ಕೂಡ ತಗೋತಾ ಇಲ್ಲ ಪಾಪ. ಹಾಗೇ ಟೀಚರ್ಸ್ಗೆ ಸಂಬಳ ಕೊಟ್ಟು ಸ್ಕೂಲ್ ನಡೆಸ್ತಾ ಇದ್ದಾರೆ. ಶಬರಿ ಸ್ಕೂಲ್ ಅಂತ ಇಲ್ಲೇ ಶಬರಿ ಇದ್ರದ್ದು ಅಯ್ಯಪ್ಪ ದೇವಸ್ಥಾನದ ಟ್ರಸ್ಟಿಂದ ನಡೀತಾ ಇದೆ ಅದು. ಆ ಸ್ಕೂಲಿನ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಅವ್ರ ಮಕ್ಕಳ ಸ್ಕೂಲ್ ಫೀಸನ್ನು ಇವತ್ತು ಅವರು ಹೆಡ್ ಮೇಡಮ್ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಫಂಡ್ಸನ್ನು ಇವತ್ತು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನಮ್ಮ ಸೊಸೈಟಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ ಸೂರ್ಯನಾರಾಯಣಪ್ಪ, MS ಸೂರ್ಯನಾರಾಯಣಪ್ಪ ಅಂತ ಯಾವತ್ತು ಪ್ರತಿ ವರ್ಷ ನೆನೆಸ್ಕೊಳ್ತೀವಿ, ಪ್ರತಿ ದಿವಸ ನೆನೆಸ್ಕೊಳ್ತೀವಿ. ಏಕೆಂದರೆ ಅವರ ಒಂದು ಉತ್ಸುಕತೆಯಿಂದ ನಮ್ಮದು ಮಹಿಳೆಯರದು ಪ್ರಾರಂಭ ಆಗಿದ್ದು. ನಮ್ಮನ್ನು ಕರೆದು ಇಲ್ಲ ನೀವು ಮಾಡಿ ನಿಮ್ಗೆ ಆಗುತ್ತೆ ಅಂತ ಹೇಳಿ ನಮಗೆ ಬೆಂಬಲ ಕೊಟ್ಟು ಅವ್ರು ಮಾಡಿಸಿದ್ರು. ಅವರನ್ನು ದಿನಾಗಲೂ ಸ್ಮರಣೆ ಮಾಡ್ಕೊಳ್ಬೇಕು ಅವರನ್ನು. ಅವರು ಏನು ಮಾಡಿದ್ರು, ಒಂದು ನಾನು ಫಂಡ್ ಇಡ್ತೀನಿ, ಆ ಫಂಡ್ ಬಂದಿದ್ದ ಇಂಟ್ರೆಸ್ಟಲ್ಲಿ ನೀವು ಬಡ ಮಕ್ಕಳಿಗೆ ಯಾರಿಗಾದರೂ ಕೊಡಿ ಅಂತ ಹೇಳಿದ್ರು. ಇವತ್ತು ಆ ಹಣನೂ ಸೇರಿಸಿ ಅವರಿಗೆ ಆ ಶಬರಿ ಸ್ಕೂಲ್ಗೆ ಕೊಡ್ತಾಯಿದ್ದೀವಿ. ಆಮೇಲೆ ಅಡ್ರೆಸ್ಸು ಚೇಂಜ್ ಆಗಿರೋರು ದಯವಿಟ್ಟು ಕೆಳಗಡೆ ಬುಕ್ ಇಟ್ಟಿದ್ದೀವಿ. ಚೇಂಜ್ ಆಗಿರೋರು ನೋಟಿಸುಗಳು ಈ ಸಲ ಕಳಿಸಿರೋದು ಇಷ್ಟು ವಾಪಸ್ ಬಂದಿದೆ. ನಮಗೂ ದುಡ್ಡು ದಂಡ ಕಳಿಸಿರೋದು, ನಿಮಗೂ ನಿಮ್ಮ ದುಡ್ಡೇ ವೇಸ್ಟ್. ಅದು ಒಂದೊಂದು ಕವರ್ಗೂ 10 ರೂಪಾಯಿ ಸ್ಟ್ಯಾಂಪ್ ಹಾಕಿದ್ದೀವಿ. ನಿಮ್ಮ ದುಡ್ಡೇ ವೇಸ್ಟ್ ಆಯಿತು, ಅದು ನಮ್ಮ ದುಡ್ಡು ವೇಸ್ಟ್ ಆಯಿತು. ಹಂಗಾಗಬಾರ್ದು. ಕರೆಕ್ಟು ಅಡ್ರೆಸ್ ಕೊಟ್ಟು ಆ ಅಡ್ರೆಸ್ಸು ನಿಮಗೆ ಬರೋ ಹಾಗೆ, ಮತ್ತು ಅಕಸ್ಮಾತ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಹೇಳೋದ್ರ ಬದಲು ಪ್ರತಿ ಸೆಪ್ಟೆಂಬರಲ್ಲಿ ನಾವು ಇಟ್ಕೋತೀವಿ ಮೀಟಿಂಗು. 25ನೇ ತಾರೀಕು ಒಳಗಡೆ ಇದು ಕಸ್ಟಮರಿ ಮಾಡಲೇಬೇಕು ನಾವು. 25ನೇ ತಾರೀಕು ಒಳಗಡೆಗೆ ನಾವು ಮಾಡ್ತೀವಿ. ಯಾವತ್ತು ಮಾಡ್ಕೊಂಡಿದ್ದೀರಾ ಅಂತ ಒಂದು ಫೋನ್ ಕಾಲ್ ಮಾಡಿದ್ರೂ ಆಯಿತು. ಅವತ್ತಿನ ದಿವಸ ನೀವು ನಿಮ್ಮದೇ ಸೊಸೈಟಿ ಇದು, ನಿಮ್ಗೆ ಎನಿ ಟೈಮ್ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ದಯವಿಟ್ಟು ಅದನ್ನು ಫೋನ್ ಮಾಡಿ ತಿಳ್ಕೊಂಡು ಬಂದು ನಡೆಸ್ಕೊಡ್ಬೇಕು ಕಾರ್ಯಕ್ರಮನ. ಮತ್ತು ಇಷ್ಟು ಹೊತ್ತು ನಾನು ಕೊರೆದಿದ್ದೀನಿ ಅಂತ ಕಾಣುತ್ತೆ, ಏನೂ ತಿಳ್ಕೊಳ್ಬೇಡಿ. ಹೀಗೆ ಪ್ರತಿಯೊಬ್ಬರು ಭಾಗವಹಿಸಿ. ಈ ಸಲ ಸ್ಟ್ರೆಂತ್ ಜಾಸ್ತಿ ಆಗಿದೆ, ಜನ ಹೋದರು, ಮೇಲ್ಗಡೆನೂ ತುಂಬ ಜನ ಹೋಗಿದ್ದಾರೆ. ಹೀಗೆ ನಿಮ್ಮ ಸೊಸೈಟಿ ಇದು ಬಂದು ಪ್ರತಿ ವರ್ಷ ಹೀಗೆ ನಡೆಸಿ, ಮತ್ತು ನಾವು ನಡೆಸೋ ಅಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಿ ನೀವು ಸಂತೋಷವಾಗಿದ್ದು ನಮ್ಮ ಆಡಳಿತ ಮಂಡಳಿಗೂ ಅದರಿಂದ ಒಂದು ಹುರುಪು ಸಿಗುತ್ತೆ. ಇಷ್ಟು ಜನ ಬಂದರೆ ನಾವು ಇನ್ನೂ ಒಳ್ಳೆಯ ಕಾರ್ಯಕ್ರಮ ಕೊಡ್ಬೋದು ಅಂತ ನಮಗನ್ಸುತ್ತೆ. ಈ ಥರ ಮಾಡಿಕೊಡ್ಬೇಕಾಗಿ ಅಂತ ಹೇಳಿ, ಮತ್ತು ನಿಮ್ಮೆಲ್ಲರಿಗೂ ಇವತ್ತು ಬಂದಿದ್ದಕ್ಕೆ ನಾನು ಆದರಪೂರ್ಣವಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹೀಗೆ ನಿಮ್ಮ ಬೆಂಬಲ, ನಂಬಿಕೆ, ವಿಶ್ವಾಸ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಕೇಳಿಕೊಂಡು ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೂಲಂಕುಷವಾಗಿ ಹೋದ ವರ್ಷ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡಿದಂಥ ಶ್ರೀಮತಿ ನಾಗಮಣಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.